ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ತೆಗೆದುಕೊಳ್ಳುವ ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ. ಇದರಲ್ಲಿ ಕೆಲವು ವಚನ ಭಾಗಗಳನ್ನು ನಾವು ಸ್ವಲ್ಪ ಇವತ್ತು ಧ್ಯಾನ ಮಾಡೋಣ. ನಾನು ಮಾತನಾಡ್ತಕ್ಕಂಥ ವಿಚಾರ ಕ್ರಿಸ್ತನ ಎರಡನೆಯ ಬರುವನ ಕುರಿತಾಗಿ ಅದನ್ನು ಮಾತನಾಡ್ತಾ ಇದ್ದೇನೆ. ಮತ್ತಾಯ ಬರೆದ 24ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೆಲವು ಮಾತುಗಳನ್ನು ಆಡಿ ಕೆಲವು ಸೂಚನೆಗಳನ್ನು ಕೊಟ್ಟಾಗ ಶಿಷ್ಯರು ಗಮನಿಸಿ, ಯೇಸು ಸ್ವಾಮಿ ಜೊತೆ ಇದ್ದಂಥ 12 ಜನ ಶಿಷ್ಯರು ಸಪ್ರೇಟ್ ಆಗಿ ಕೆಲವು ಸಂದರ್ಭಗಳಲ್ಲಿ ಯೇಸುವನ್ನು ಮೀಟ್ ಮಾಡ್ತಾರೆ. ಸಪ್ರೇಟ್, ಏಕಾಂತವಾಗಿ ಅವರನ್ನು ಮತ್ತೊಂದು ಸ್ಥಳದಲ್ಲಿ ಎಲ್ಲರ ಮಧ್ಯದಲ್ಲಿ ಕೇಳಲಿಕ್ಕಾಗದಿರುವಂಥ ವಿಷಯಗಳನ್ನ ಕೆಲವರ ಹತ್ರ ಏಕಾಂತವಾಗಿ ಕೇಳುವಂಥ ಸನ್ನಿವೇಶಗಳು ಎದುರಾಗುತ್ತೆ ಅಲ್ವಾ? ಅವ್ರ ಸ್ನೇಹಿತರಾಗಲಿ, ಪಾಸ್ಟರಾಗಿರಲಿ, ಒಡಹುಟ್ಟಿದವರಾಗಲಿ, ತಂದೆ ತಾಯಿಗಿರಲಿ, ಗಂಡ ಹೆಂಡತಿಯಾಗಿರಲಿ, ಯಾರೇ ಆದರೂ ಯಾವುದಾದ್ರೂ ಒಂದು ವಿಷಯವನ್ನು ಜನರ ಮುಂದೆ ಕೇಳದೆ ಅದನ್ನು ಸಪ್ರೇಟ್ ಕೇಳುವಂತಹ ಒಂದು ಸನ್ನಿವೇಶಗಳು ನಮಗೆ ಎದುರಾಗ್ತವೆ. ಯಾಕಾಗಂದ್ರಿ, ಏನು ಆ ವಿಷಯ, ಏನೋ ಇದರಲ್ಲಿ ಏನು ಸಮಾಚಾರ ಅನ್ನುವಂಥ ವಿಚಾರಗಳನ್ನು ನಾವು ಕೆದಕಿ ಕೇಳುವಂತಹ ಪ್ರಯತ್ನಗಳನ್ನ ಮಾಡ್ತೀವಿ. ಯೇಸು ಸ್ವಾಮಿ ಒಂದು ಘಟನೆಯನ್ನು ಅದು ಸೂಚಿಸ್ತಾನೆ. ಈ ದೇವಾಲಯ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಒಂದು ದಿನ ಬರುತ್ತೆ ಅಂಥ ಸಮಯ ಈ ದೇವಾಲಯ ಹಿಂಗೆ ಆಗುತ್ತೆ ಅಂತ ಕೇಳಿದ ತಕ್ಷಣ ಶಿಷ್ಯರು ಏನು ಮಾಡ್ತಾರೆ, ಈಗ 3ನೇ ವಚನವನ್ನು ಒಬ್ಬರು 3ನೇ ವಚನ 24ನೇ ಅಧ್ಯಾಯ ಮತ್ತಾಯ ಬರೆದ 24 ಅದರ 3ನೇ ವಚನ. ಒಂದು ನಿಮಿಷ, ಏನಂತ ಶಿಷ್ಯರು ಕೇಳ್ತಿದ್ದಾರೆ ಅಲ್ಲಿ ವಚನ ಹೇಳ್ತಾರೆ, ಗುಡ್ಡದ ಮೇಲೆ ಕೂತಿದ್ದಾಗ ಅಥವಾ ಎಣ್ಣೆ ಮಳೆ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಹೇಗೆ ಬಂದಿರುತ್ತೆ? ಪ್ರತ್ಯೇಕವಾಗಿ ಅಂದರೆ ಸಪರೇಟ್ ಮಾಡಿ. ಅಂದರೆ ಇದರಿಂದ ಇನ್ನೊಂದು ವಿಚಾರನ ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಏನನ್ನ ಹೇಳಲಿಕ್ಕೆ ಬರ್ತಿದ್ದಾರೋ, ಉದಾಹರಣೆಗೆ ನಮ್ಮ ಸಭೆಯಲ್ಲಿ ಇವತ್ತಿಷ್ಟು ಜನ ನೀವು ಕುಳಿತಿದ್ದೀರಿ. ದೇವರು ಎಲ್ಲ ವಿಷಯವನ್ನು ಎಲ್ಲರಿಗೂ ಮಾತನಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವರವರ ಸ್ಟೇಜ್ಗೆ ತಕ್ಕಂತೆ ಮಾತನಾಡೋ ದೇವರು. ಇವತ್ತು ನಮ್ಮ ಕುಟುಂಬದಲ್ಲಿಯೇ ಅಥವಾ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಮಾತನಾಡಬೇಕು ಅಂದರೆ ಅವರವರ ತರಗತಿಗೆ ತಕ್ಕ ಹಾಗೆಯೇ ಟೀಚರ್ಸ್ಗಳು ಮಾತಾಡ್ತಾರೆ. ಹೌದಾ? UKG LKG ಮಕ್ಕಳಿಗೆ ಯಾವ ಮೆಥಡಲ್ಲಿ ಮಾತಾಡಬೇಕೋ ಅದನ್ನೇ ಮಾತಾಡ್ತಾರೆ. ಹೈಸ್ಕೂಲ್ ಮಕ್ಕಳಿಗೆ ಏನು ಮಾತಾಡಬೇಕು, ಕಾಲೇಜ್ ಮಕ್ಕಳಿಗೆ ಏನು ಮಾತಾಡಬೇಕು ಅದನ್ನೇ ಮಾತನಾಡ್ತಾರೆ. ಹೌದಾ? ಇವತ್ತು 8ನೇ ತಾರೀಕು, ಇವತ್ತು 10ನೇ ತಾರೀಕಾ? 10ನೇ ತಾರೀಕು. 11ನೇ ತಾರೀಕು LKG ಸ್ಟೂಡೆಂಟ್ಸ್ ಹತ್ರ ನಿಂತ್ಕೊಂಡು 11ನೇ ತಾರೀಕು ನೀವೆಲ್ಲರೂ ವೈಟ್ ಯೂನಿಫಾರ್ಮ್ ಹಾಕ ಬರಬೇಕು ಅಂದರೆ ಮಕ್ಕಳೇನು ಮಾಡ್ತಾರೆ? ಹಾಕ ಬರಲ್ಲ. ಇವತ್ತು ಎಷ್ಟೇ ಡೇಟು, ಬೆಳಗಾದ್ಮೇಲೆ ಯಾವ ಡೇಟ್ ಗೊತ್ತಿಲ್ಲ ಮಕ್ಕಳಿಗೆ. ನಾಳೆ ಬರುವಾಗ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ, ನಾಳೆ ಬೆಳಿಗ್ಗೆ ಬರುವಾಗ ನೀವು ಈ ರೀತಿಯಲ್ಲಿ ಬರತಕ್ಕದ್ದು ಹೇಳ್ತಾರ? ಹಾಕ ಬರ್ತಾರ ಅಂದ್ಬಿಟ್ರಪ್ಪ, ಅದು ಯಾರ ಹಾಕ ಬರಲ್ಲ ಅವರು. 15ನೇ ತಾರೀಕು ಹಾಕ ಬನ್ನಿ ಅಂದರೆ ನಾಳೆ ಹಾಕ ಬಂದಿರ್ತಾರೆ ಅವರು. ಅರ್ಥ ಆಯ್ತಾ? ಆಯಾ ಮಕ್ಕಳಿಗೆ ತಕ್ಕ ಹಾಗೇ ಟೀಚರ್ಸ್ ಮಾತನಾಡ್ತಾರೆ. ನಾವೇ ನಮ್ಮ ಮಕ್ಕಳಿಗೆ ತಕ್ಕಂತೆಯೇ ನಾವು ಮಾತನಾಡ್ತೀವಿ. ಆಗಿರುವಾಗ ದೇವಾದಿ ದೇವನು ನಮ್ಮ ಸಂಗಡ ಮಾತನಾಡುವಾಗಲೂ ಎಲ್ಲರಿಗೂ ಒಂದೇ ರೀತಿ ಮಾತನಾಡೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಪ್ರಸಂಗ ಕೇಳಿಸ್ಕೊಳ್ತೀರಿ, ಒಂದು ಪ್ರಾರ್ಥನೆ ಮಾಡ್ತೀರಿ. ದಯಮಾಡಿ ನೀವೆಲ್ಲರೂ ದೇವರನ್ನು ಏಕಾಂತವಾಗಿ ಅಥವಾ ಪ್ರತ್ಯೇಕವಾಗಿ ಭೇಟಿ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿ. ಆಮೇಲೆ ಇವತ್ತು ಮುಂಜಾನೆ ಪ್ರಾರ್ಥನೆ ನಡೀತದೆ ಸ್ತ್ರೀಯರಲ್ಲಿ, 5:15 ನಡೆಯುತ್ತೆ. ಅದರ ನಂತರ ಎಷ್ಟು ಜನ ಸ್ತ್ರೀಯರು ಯೇಸು ಸ್ವಾಮಿನ ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ಅಂದರೆ ವೈಯಕ್ತಿಕವಾದ ಪ್ರಾರ್ಥನೆಯಲ್ಲಿ ಯೇಸುವನ್ನು ಭೇಟಿ ಮಾಡೋಕ್ಕೆ ಹೋದಂಥ ಅನುಭವಗಳು ಎಷ್ಟು ಜನರಿಗಿದೆ? ಕೆಲವರಿಗಿದೆ, ಅಂಥವ್ರಿಗಾಗಿ ದೇವರಿಗೆ ಸ್ತೋತ್ರ. ಸಹೋದರರು, ಎಷ್ಟೊತ್ತು ದೇವರನ್ನು ಏಕಾಂತವಾಗಿ ಭೇಟಿ ಮಾಡಲಿಕ್ಕೆ ಹೋಗ್ತೀವಿ? 10 ಜನ ಇರುವಂಥ ಜಾಗದಲ್ಲಿ, 50 ಜನ ಇರುವಂಥ ಜಾಗದಲ್ಲಿ ಹೇಳಲಿಕ್ಕೆ ಆಗದಿರುವಂಥ ವಿಷಯವನ್ನು ನೀವು ಒಬ್ಬರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ ದೇವರು. ಅದನ್ನೇ ಇಲ್ಲಿ ಶಿಷ್ಯರು ಅನೇಕ ಜನರ ಮುಂದೆ ಯೇಸು ಸ್ವಾಮಿಯಲ್ಲಿ ಹೇಳ್ತಿದ್ದಾರೆ. ಆಗ ಆ ಎಣ್ಣೆ ಮರದ ಗುಡ್ಡದ ಮೇಲೆ ಯೇಸು ಸ್ವಾಮಿ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಹೋಗಿ ಈ ಒಂದು ವಿಷಯವನ್ನು ಕೇಳ್ತಿದ್ದಾರೆ. ಇದನ್ನು ಅಲ್ಲೇ ಹೇಳ್ಬಿಡ್ಬೋದಾಗಿತ್ತು. ಯೇಸು ಸ್ವಾಮಿ ನಾನು ಹೇಳಬೇಕು ಅನ್ನೋದಾಗಿದ್ದರೆ, ಈ ವಿಷಯನ ತಿಳಿಸಬೇಕು ಅನ್ನೋದಾಗಿದ್ದರೆ ಅದನ್ನು ಅಲ್ಲೇ ಹೇಳ್ಬಿಡ್ಬೋದಾಗಿತ್ತು. ನನ್ನ ಮಕ್ಕಳಿಗೆ ಅರ್ಥ ಆಗಿಲ್ಲ, ನಾವೊಂದು ವಿಷಯ ಹೇಳಿದೆ ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರಿಗೆ ಅರ್ಥ ಮಾಡಿಸ್ಬಿಡ್ಬೇಕು ಅಂತ ಅಲ್ಲೇ ಹೇಳ್ಬಿಡ್ಬಹುದಾಗಿತ್ತು. ಆದರೆ ಯೇಸು
ಇವರೆಲ್ಲರಿಗೂ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಸ್ಟಾಪ್ ಮಾಡಿ. ಹೇಳಿದ್ರೆ ಅರ್ಥ ಆಗಲ್ಲ, ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತ ಸ್ಟಾಪ್ ಮಾಡಿ. ಈಗ ಯೇಸು ಸ್ವಾಮಿ ಪ್ರತ್ಯೇಕವಾಗಿರುವಾಗ ಶಿಷ್ಯರು ಹೋಗಿ ಕೇಳ್ತಿದ್ದಾರೆ, ಏನಂತ ವಿಷಯ? ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಎಂಬುದಾಗಿ ಯೇಸು ಸ್ವಾಮಿಯನ್ನು ಕೇಳ್ತಿದ್ದಾರೆ. ಎರಡು ಪ್ರಶ್ನೆ ಏನೇನದು? ಅದು ಯಾವಾಗ ಆಗುತ್ತೆ? ಒಂದೇನು, ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ. ಎರಡು ವಿಚಾರ ಬರ್ತದೆ. ಈ ನೀನು ಹೇಳಿದಲ್ಲ ಅದು ಯಾವಾಗ ಆಗುತ್ತೆ ಸ್ವಾಮಿ, ಅದು ಯಾವಾಗ ಅಂದರೆ ಎರಡು ವಿಚಾರ. ನೀನು ಪ್ರತ್ಯಕ್ಷನಾಗೋದು, ಎರಡನೇದು ಯುಗದ ಸಮಾಪ್ತಿ. ಈ ಎರಡು ವಿಚಾರ ಬರ್ತದೆ, ಗಮನಿಸಿ. ಇದೆರಡು ಒಂದೇ ವಿಚಾರ ಅಲ್ಲ. ದೇವರು ಪ್ರತ್ಯಕ್ಷನಾಗುವಾಗ ಅಂತ್ಯ ಆಗಲ್ಲ. ಪ್ರತ್ಯಕ್ಷನಾಗುವುದು ಒಂದು ಸಂದರ್ಭ, ಅಂತ್ಯವಾಗುವುದು ಇನ್ನೊಂದು ಸಂದರ್ಭ. ಈ ಎರಡಕ್ಕೂ ಸೂಚನೆ ಏನು ಸ್ವಾಮಿ ಅಂತ ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ? ಸೂಚನೆ. ಎಲ್ಲರ ಜೊತೆ ಇದಿರಲ್ವ? ಸೂಚನೆ. ಇವತ್ತು ನಮಗೆಲ್ಲರಿಗೂ ಕೆಲವು ಸೂಚನೆಗಳು ಚೆನ್ನಾಗಿ ಗೊತ್ತಾಗ್ತದೆ. ಮಳೆ ಬರುವುದಕ್ಕೆ ಏನು ಸೂಚನೆ? ಮೋಡ ಕವಿಯುತ್ತೆ, ಹೌದಾ? ಆಮೇಲೆ ಗುಡುಗು ಬರುತ್ತೆ, ಆಮೇಲೆ ಮಿಂಚು ಬರುತ್ತೆ, ಆಮೇಲೆ ಗಾಳಿ ಬೀಸುತ್ತೆ. ಇಂಥ ಅನೇಕ ಸೂಚನೆಗಳನ್ನು ನೋಡಿ ನೀವೇನು ಗೊತ್ತೀರಿ? ಮಳೆ ಬರುತ್ತೆ ಅಂತ ತಿಳ್ಕೊತೀವಿ. ಈ ಯಾವ ಸೂಚನೆಯೂ ಇಲ್ಲದೆ ಯಾವುದನ್ನು ಕೂಡ ನಾವು ತಿಳ್ಕೊಳಕ್ಕಾಗಲ್ಲ. ಎಚ್ಚರವಾಗಿರ್ರಿ. ಹಲ್ಲೆಲೂಯಾ. ನಾವು ಯಾವುದೇ ಒಂದು ಕಾರ್ಯಗಳು ಮಾಡಬೇಕಾದ್ರೂ ಕೆಲವು ಸೂಚನೆಗಳನ್ನು ನೋಡ್ತೀವಿ. ನಿಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀರಿ, ಗ್ಯಾಸ್ ತೀರೋಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಡೇಟ್ ನೋಡಿದ್ರೆ ಗೊತ್ತಾಗ್ದ? ಡಲ್ ಆಗುತ್ತೆ, ಕೆಂಪು ಉರಿಯುತ್ತೆ, ಕರೆಕ್ಟ್. ಆಮೇಲೆ ಅಡುಗೆ 10 ನಿಮಿಷಕ್ಕೆ ಹೋಗೋ ಕುಕ್ಕರು ಲೇಟ್ ಆಗ್ತಾ ಇದೆ. ಇದೆಲ್ಲ ಸೂಚನೆಗಳನ್ನ ತಿಳ್ಕೊಂಡು ಏನು ಮಾಡ್ತೀರಿ? ಗ್ಯಾಸ್ ತೀರೋಗಿದೆಯೇನೋ ಅಂತ ಅಬ್ಸರ್ವ್ ಮಾಡ್ತೀವಿ. ಒಂದು ಸೂಚನೆಗಳು. ನಿಮ್ಮ ತಲೆ ನಿಮ್ಗೆ ಕಾಣುತ್ತಾ? ನಾವೇ ಬಂದರೆ ಏನು ಅನಿಸುತ್ತೆ? ಏನಿರ್ಬೋದೇನೋ, ಒಟ್ಟಿರ್ಬೋದೇನೋ, ಏನನ್ಸುತ್ತೆ? ಸೂಚನೆಗಳು ಕಾಣುತ್ತೆ. ಇನ್ನೊಬ್ರು ಬಂದು ಹೇಳಬೇಕಾಗಿಲ್ಲ ನಿಮಗೆ. ತಲೆ ಬಾಗದು ಏನದ ನಿಮ್ಗೆ 15 ಹೇಳಬೇಕಾಗಿಲ್ಲ. ಕೆಲವು ತಲೆಯಲ್ಲಿ ಸೀರೆಗಳು ಕಾಣಿಸ್ಕೊಳ್ತದೆ. ಅದರ ಅರ್ಥ ಏನು? ಏನಿದೆ? ಸೂಚನೆ. ನಾನು ಸೂಚನೆ ಬಗ್ಗೆ ಮಾತಾಡ್ತೀನಿ. ಇದೆಲ್ಲ ಬೇಕಪ್ಪ ಅಷ್ಟೇ ಅಂದರೆ ಹೌದು, ಗಮನಿಸ್ರಿ. ಈಗ ಯೇಸುಸ್ವಾಮಿ ಇಷ್ಟು ವರ್ಷ, 3.5 ವರ್ಷ ಯೇಸುಸ್ವಾಮಿ ತನ್ನ ಶಿಷ್ಯರ ಜೊತೆ ಇದ್ದಾರೆ. ಈಗ ಇರುವಾಗಲೇ ಕೆಲವು ಸೂಚನೆಗಳನ್ನು ತಿಳ್ಕೊಂಡ್ಬಿಡ್ಬೇಕು. ಯೇಸುಸ್ವಾಮಿ ಹೊರಟೋದ್ರೆ ಸೂಚನೆ ಹೇಳೋರು ಯಾರೂ ಇರಲ್ಲ. ಅವರ ಜೊತೆ ಹೋಗಿ ನೀನು ಬರಬೇಕು, ಮತ್ತೇನೋ ಇದ್ದರೆ ಪ್ರತ್ಯಕ್ಷನಾಗಬೇಕು ಅಂದರೆ. ಎರಡನೇದಾಗಿ ಈ ಲೋಕ ಅಂತ್ಯವಾಗ್ತದೆ ಅಂದರೆ ಕೆಲವು ಸೂಚನೆಗಳನ್ನು ನಮ್ಗೆ ಹೇಳ್ಕೊಟ್ಬಿಡು ಸ್ವಾಮಿ ಅಂತ ಹೇಳಿದ್ರು. ಎಷ್ಟು ಜನ ಈ 2026ನೇ ವರ್ಷ ಆಶೀರ್ವಾದ ವರ್ಷ ಅಂತ ನಮ್ಗೆ ಹೇಳಿದಲ್ಲ ಸ್ವಾಮಿ, ಯಾವಾಗ ಅದನ್ನು ನಾನು ಅಂದ್ಕೋತೀನೋ ಕೆಲವು ಸೂಚನೆ ತೋರಿಸೋ ಸ್ವಾಮಿ ಅಂತ ಕೆಲವರು ಕೇಳಿದ್ದೀರಾ? ಇಲ್ಲ. ನೆರವೇರ್ತಾ ಬಿಡಿ ಸ್ವಾಮಿ. ಕೆಲವ್ರಿಗೆ ಅಭಿಪ್ರಾಯ ದೇವ್ರ ಚಿತ್ತ ತಾನೆ, ಅದು ಯಾವಾಗ ಇತ್ತದಾಗಲಿ. ನೋ ಇಲ್ಲ. ನಮ್ಮ ಪ್ರಯಾಸಗಳಿಲ್ಲದೆ, ನಾವು ಹೋಗಿ ಕೇಳದೆ ಯಾವುದನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೂಚನೆಗಳು ಬೇಕು. ಮತ್ತೆ ಹೇಳ್ತೀನಿ, ಈ ವರ್ಷ ನನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ನಾನು ಹೇಗೆ ಹೊಂದ್ಕೊಳ್ಳಿಕ್ಕೆ ಹೋಗ್ತೀನೋ ಕೆಲವು ಸೂಚನೆಗಳನ್ನ ಹೇಳು ಸ್ವಾಮಿ ಅಂತ ಕೇಳಿಕೊಂಡು ಬಿಟ್ಟರೆ, ಆ ಸೂಚನೆ ನೋಡಿದಾಗ ನಿಮ್ಗೆ ಅನಿಸುತ್ತೆ ಇದು ಆಶೀರ್ವಾದದ ಮಾರ್ಗ, ನಾನು ಆಶೀರ್ವಾದದಲ್ಲಿದ್ದೀನಿ ಅಂತ. ಸೂಚನೆನೇ ತಿಳ್ಕೊಳ್ಳಿಲ್ಲ ಅಂದಾಗ ಎಲ್ಲ ನನ್ನ ಜೊತೆ ಇರಿ. ಏನೆಲ್ಲ ಸಂಭವಿಸುತ್ತೋ ಅದನ್ನು ನೀನು ಯಾವ ಥರ ತಗೋತೀಯ? ಆಘಾತಕ್ಕೊಳಗಾಗ್ತೀಯ. ಯಾಕಿದು ಬಂತು? ಯಾಕಿಂತ ಒಂದು ಕಷ್ಟ ಎದುರಾಯಿತು? ಯಾಕಿಂತ ಅವಮಾನ ಆಯಿತು? ಯಾಕಿಂತ ಒಂದು ಕಣ್ಣೀರಿನ ಅವಸ್ಥೆ ಬಂತು? ಯಾಕೆ ಆರೋಗ್ಯ ಕೆಡ್ತು? ಪ್ರಶ್ನೆ ಉದ್ಭವ ಆಗುತ್ತೆ. ಆಲ್ರೆಡಿ ನೀನು ಇದಕ್ಕೆ ಸೂಚನೆ ಏನು ಸ್ವಾಮಿ ಅಂತ ಕೇಳ್ಕೊಂಡು ಬಿಟ್ಟರೆ, ಕೆಲವರು ಪಾದಯಾತ್ರೆಗೆ ಗೊತ್ತಾ ನಮ್ಮ ಜಿಲ್ಲೆಯಲ್ಲಿ ಆಯ್ತಾ ಹೋಗ್ತಾರೆ, ಕಾಲ್ನಡಿಯಾಗಿ ಹೋಗ್ತಾರೆ. ಹೋಗಿರೋರನ್ನ ಫಸ್ಟ್ ಕೇಳ್ತಾರೆ, ಏನಂತ? ನೀನು ನಡ್ಕೊಂಡು ಹೋಗಿದ್ದೆಲ್ಲ ಹೆಂಗಿತ್ತು ಅಂತ. ಸೂಚನೆ ಹೇಳ್ತಾರೆ. ಕಾಲೆಲ್ಲ ಉರಿ ಬರ್ತದೆ, ಕಾಲೆಲ್ಲ ಬೊಬ್ಬೆ ಬರುತ್ತೆ, ಊದ್ಕೊಳ್ಳುತ್ತೆ, ಜ್ವರ ಬರುತ್ತೆ. ಈ ಎಲ್ಲ ಸಿಂಪ್ಟಮ್ಸ್ನೂ ಕೇಳಿ ಅವನು ಹೊರಟ್ರೆ ಅವನಿಗೆ ಎದುರಾದಂತಹ ಆ ಸಿಂಪ್ಟಮ್ಸ್ನ ನೋಡಿ ನನಗೂ ಬಂತು ಬಿಡು ಒಯ್ತೀನಿ ಅಂತ ಒಯ್ತಾನೆ. ಯಾವತ್ತೂ ವಿಚಾರಿಸ್ತಾನೆ. ನಡೆಯಕ್ಕೆ ಸ್ಟಾರ್ಟ್ ಮಾಡಿ ಎಳಂಬರು ತಪ್ಪು ಕಾಲೇ ಬೊಬ್ಬೆ ಬಂದರೆ ಬಸ್ ಹತ್ಕೊತಾನೆ. ಏನು ಮಾಡ್ತಾನೆ? ಬಸ್ ಹತ್ಕೊತಾನೆ. ನನ್ನ ಕೈಲಿ ಆಗಲ್ಲ ಕಂಡ್ಬಿಡು ಅಂತ. ಸೂಚನೆಗಳು ಗೊತ್ತಾಗ್ಬಿಟ್ಟಿದ್ರೆ ಎಲ್ರಿಗೂ ಆಗುತ್ತೆ, ನನಗೂ ಆಯ್ತದ ಕಂಡ್ಬಿಡು ಒಯ್ತೀನಿ. ಅಂಥವರೇ ಹೋಗಾರೆ ನನ್ನ ಕೈಲಿ ಹೋಗೋಕ್ಕಾಗಲ್ವ?
ನಾವು ಸೂಚನೆಗಳನ್ನ ತಿಳ್ಕೊಳ್ಬೇಕು. 2026 ಆಶೀರ್ವಾದಕ್ಕೆ ನೀನು ಸೂಚನೆಗಳನ್ನ ತಿಳ್ಕೊಂಡು ಬಿಟ್ಟರೆ, ಈ ಸೂಚನೆ ಬರ್ತದೆ ಅಂದರೆ ಓಕೆ, ನಾನು ಆಶೀರ್ವಾದ ಹಾದಿಲಿದ್ದೀನಿ. ಯೇಸು ಸ್ವಾಮಿ ಪ್ರಾರಂಭ ನಾವು ಧ್ಯಾನ ಮಾಡಿ ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಯೋಸೇಫ ಆಶೀರ್ವಾದ ಹೊಂದದ, ಹೇಗೆ ಅಬ್ರಹಾಮ ಆಶೀರ್ವಾದ ಹೊಂದದ, ಈ ಎಲ್ಲ ಆಶೀರ್ವಾದಗಳನ್ನು ನೋಡೋದಾದರೆ ಈ ರೂತಳು ಹೇಗೆ ಆಶೀರ್ವಾದ ಹೊಂದಲು ನಾವು ಧ್ಯಾನಿಸಿದೀವ. ಈ ದಾವೀದ ಯಾವ ರೀತಿ ಆಶೀರ್ವಾದ ಹೊಂದಲು, ಎಲ್ಲ ಸುಲಭವಾದ ಮಾರ್ಗದಲ್ಲಿ ಆಶೀರ್ವಾದ ಹೊಂದಿದಾರ. ಇದೆಲ್ಲವೂ ಸೂಚನೆ. ಆ ಸೂಚನೆಗಳನ್ನು ಕಂಡು ಓಕೆ, ನನ್ನ ಜೀವಿತದಲ್ಲಿಯೂ ಇದು ಎದುರಾದಾಗ ನಾನು ಆಶೀರ್ವಾದ ಹೊಂದುತ್ತಿದ್ದೀನಿ ಎಂಬ ಒಂದು ಕಾನ್ಫಿಡೆಂಟ್ ಅಥವಾ ಒಂದು ನಂಬಿಕೆ ಅಥವಾ ಒಂದು ದೂರದೃಷ್ಟಿ ನಮಗೆ ಹೆಚ್ಚಾಗ್ತದೆ. ಓಕೆ, ನನ್ನ ಆಶೀರ್ವಾದ ಹೊಂದುತ್ತಾ ಇದ್ದೀನಿ ಅಂತ. ಇಲ್ಲದಿದ್ದರೆ ದೇವರ ಮಾತು ಸುಳ್ಳು ಅಂತೇಳಿ ತೀರ್ಮಾನ ಮಾಡ್ಕೊತೀವಿ. ಅದಕ್ಕಾಗಿಯೇ ನಾನು ನಿಮಗೆ ಮತ್ತೆ ಒತ್ತಿ ಹೇಳ್ತಿದ್ದೀನಿ, ಏಕಾಂತವಾಗಿ ಅಥವಾ ಪ್ರತ್ಯೇಕವಾಗಿ ದೇವರನ್ನು ಸಂಧಿಸುವಂತಹ, ವಿಚಾರಿಸುವಂತಹ ಪ್ರಯತ್ನಗಳನ್ನು ಮಾಡಿ. ಒಂಟಿಯಾಗಿ ಕುಳಿತು ಮೊಣಕಾಲು ಹಾಕ್ರಿ, ಒಂಟಿಯಾಗಿ ಒಂದು ರೂಮ್ನಲ್ಲಿ ಕುಳಿತು ದೇವರನ್ನ ಸಂಧಿಸ್ರಿ, ಪ್ರಾರ್ಥನೆಗಾಗಿ ಕಣ್ಣು ಮುಚ್ಚಿರಿ, ಪ್ರಾರ್ಥನೆಗಾಗಿ ವಾಕ್ಯವನ್ನು ತೆಗಿರಿ, ದೇವರ ಸ್ವರಕ್ಕಾಗಿ ದೇವರನ್ನ ಹುಡುಕ್ರಿ. ಏಕಾಂತವಾಗಿ ದೇವರನ್ನು ವಿಚಾರಿಸಿದಾಗ ಅಲ್ಲಿ ಏನನ್ನು ಅವರು ಹೇಳ್ತಾರೆ ಅನ್ನೋದನ್ನು ಗಮನಿಸೋಣ. 4ನೇ ವಚನದಿಂದ ಯೇಸು ಅವರಿಗೆ ಸಾಕು ಸೂಚನೆ. ಫಸ್ಟ್ ಸೂಚನೆ ಏನು? ಎಸ್ ಸ್ವಾಮಿ, ನೀನು ಬರೋದಕ್ಕೂ ಭೂಮಿ ಅಂತ್ಯ ಆಗೋದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಅಂದರೆ ಏನು ಹೇಳಬೇಕಿತ್ತು? ಬರುವಾಗ ಆಕಾಶದಲ್ಲಿ ಒಂಥರ ತುತ್ತೂರಿ ಶಬ್ದ ಕೇಳುತ್ತೆ. ಇದು ನಮ್ಮ ಸೂಚನೆ ಗೊತ್ತಿರೋದು. ಲೋಕ ಅಂತ್ಯ ಆಗೋದು ಭೂಮಿ ನಡುಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೂರ್ಯನು ಕತ್ತಲಾಗ್ತಾನೆ, ಚಂದ್ರನು ರಕ್ತವಾಗ್ತಾನೆ, ಚಾಪೆಯಂತೆ ಆಕಾಶ ಮಡಿಸಲ್ಪಡ್ತದೆ. ಇತ್ತಾನೆ ಸರಿಯಾದ ಸೂಚನೆ. ಇದುವೇ ನಾವೆದುರು ನೋಡೋದು. ಆಶೀರ್ವಾದದ ಸೂಚನೆಗಳೇನು? ನಮಗೆ ಆರೋಗ್ಯ ಕೆಡಲ್ಲ. ಆಶೀರ್ವಾದ ಸೂಚನೆ ಏನು? ನಮಗೆ ಆರೋಗ್ಯ ಕೆಡಲ್ಲ, ನಮ್ಮಲ್ಲಿ ಜಗಳ ಬರಲ್ಲ, ನಮ್ಮಲ್ಲಿ ಹೊಡೆದಾಟ ಬರಲ್ಲ, ನನ್ನ ಜಮೀನು ಯಾರೂ ಕದ್ದುಕೊಳ್ಳಲ್ಲ, ನನ್ನ ಜಮೀನು ವಿಷಯದಲ್ಲಿ ಯಾರೂ ಕೇಸ್ ಹಾಕಬೇಕಾಗಿಲ್ಲ, ಅದಾಗಿದೆ ಎಲ್ಲ ನಿಂತಿರೋ ಜಾಗ ಕೂತಿರೋ ಜಾಗ ಹುಡುಕಿ ಬರ್ತದೆ. ಇದು ಆಶೀರ್ವಾದ. ಬಟ್ ಸೂಚನೆ ಯೇಸು ಸ್ವಾಮಿ ತದ್ವಿರುದ್ಧವಾಗಿ ಹೇಳ್ತಿದ್ದಾರೆ. ನೀನು ಪ್ರತ್ಯಕ್ಷನಾಗೋದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ಸ್ವಾಮಿ ಅಂದರೆ ಅನೇಕರು ನಿನ್ನ ಮೋಸಪಡಿಸ್ತಾರೆ. ಇದಕ್ಕೆ ಸಂಬಂಧ ಇಲ್ಲ. ನಾವು ಇದರ ಚೆನ್ನಾಗಿ ತಿಳ್ಕೊಂಡ ಸತ್ಯವೇದವನ್ನು ಅದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ಬರುವಾಗ ಏನು ನಡೆಯುತ್ತೆ ಅಂದರೆ ಅನೇಕರು ನಿಮ್ಮನ್ನು ಮೋಸಗೊಳಿಸ್ತಾರೆ, ನೋಡ್ಕೊಳ್ರಿ ಅಂತ. ಇದೊಂದು ವೇಳೆ ಹೇಳದೇ ಇದ್ದರೆ ಯಾರಾದರೂ ಬಂದು ಈ ಪೇತ್ರನ, ಯೋಹಾನ, ಯಾಕೋಬರನ್ನ ಮೋಸಪಡಿಸಿದ್ರೆ ಅವ್ರು ಏನು ಅನ್ಕೋತಿದ್ರು? ನಾನು ಮೋಸಪಡಿಸೋಕ್ಕಾಗ್ದ? ನಾನು ಯೇಸು ಸ್ವಾಮಿ ಜೊತೆ ಶಿಷ್ಯ, ನಾನು ಮೋಸಪಡಿಸೋಕ್ಕಾಗಲ್ಲ ನೀನು ಅಂತ ಅವ್ರ ಜೊತೆ ವಾದ ಕೇಳ್ತಿದ್ರು, ಗೆಲ್ತಿದ್ರು. ಆದರೆ ಮೋಸಪಡಿಸುವಂಥ ಸಂಗತಿ ಎದುರಾದಾಗ ಇವರ ಶಿಷ್ಯರಿಗೆ ಅವ್ರು ಏನು ಅಂದ್ಕೊಂಡ್ರು? ಯೇಸು ಸ್ವಾಮಿ ಹೇಳಿರುವಂಥ ಘಟನೆ ಏನಾಗ್ತಿದೆ? ನಡೀತಾ ಇದೆ. ಹಾಗಿದ್ರೆ ಯೇಸು ಸ್ವಾಮಿ ಬರೋದಕ್ಕೆ ಸೂಚನೆಗಳೇನು ಗೊತ್ತಾ? ನಮ್ಮನ್ನು ಅನೇಕರು ಮೋಸಪಡಿಸ್ತಾರೆ. ಒಂದು ವೇಳೆ ನೀವು ಅನೇಕರಿಂದ ಮೋಸ ಹೋಗಿದ್ದೀರಾ, ಚಿಂತಿಸಬೇಡ್ರಿ. ಯಾಕೆ ನನಗೆ ಇಂಥವ್ರು ಮೋಸ ಮಾಡಿಬಿಟ್ರು? ನಾನೊಂದು ಸಾರಿ ಹೇಳಿದ್ದುಂಟು, ತುಂಬ ಕೆಲವೊಂದು ಫೋನಲ್ಲಿ ಹೇಳ್ಬಿಟ್ಟಿದ್ದೀನಿ, ಅದು ಆ್ಯಕ್ಚುಲಿ ಸಭೆಯಲ್ಲಿ ಹೇಳಿಲ್ಲ. ಒಬ್ಬ ವ್ಯಕ್ತಿಯಿಂದ ಯಾವಾಗಲೂ ಒಳ್ಳೆಯದೇ ಬರ್ತದೆ ಅಂತ ನೆನೆಸಿವಿ. ಏನು ಬರ್ತಾ ಇದೆ? ಒಳ್ಳೆಯದೇ ಬರ್ತಿದೆ. ನೀವು ಅಂದ್ಕೋತೀರಿ, ಇವ್ರು ಎಷ್ಟು ಒಳ್ಳೆಯವರು ಗೊತ್ತಾ, ಇವ್ರು ಎಷ್ಟು ಥರ ಪ್ರೀತಿಸ್ತಾರೆ ಗೊತ್ತಾ, ನನಗೂ ಇವ್ರ ಮಧ್ಯೆ ಒಂದಿನ ಜಗಳನೂ ಬಂದಿಲ್ಲ, ಸಣ್ಣ ವೈಮನಸ್ಸು ಬಂದಿಲ್ಲ, ಯಾವಾಗಲೂ ಒಳ್ಳೆ ಪ್ರೀತಿ, ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡಿರ್ತೀವಿ. ಉದಾಹರಣೆಗೆ ನಮ್ಮ ವಿಜಯ್ ಮತ್ತು ಅಭಿ ಏನಾಗಿದ್ದಾರೆ? ಒಬ್ರಿಗೊಬ್ರು ಭಾಳ ಒಳ್ಳೆಯವರು. ಅಭಿ ಅನ್ಕೋತಾರೆ, ವಿಜಯ್ ಎಷ್ಟು ಒಳ್ಳೆಯವರು, ಇಷ್ಟು ವರ್ಷ ಸ್ನೇಹಿತರಲ್ಲಿ ಒಂದು ದಿನವೂ ನಾನು ಕೆಟ್ಟದ್ದು ಮಾಡಲೇ ಇಲ್ವಲ್ಲ ಎಂಬುದಾಗಿ ನೆನೆಸ್ತಾರೆ. ಒಂದು ವೇಳೆ ವಿಜಯಿಂದ ಒಂದು ಕೆಟ್ಟದ್ದು ಬಂದುಬಿಟ್ರೆ ಏನು ಅನ್ಕೋತಾರೆ? ಈಗ ಅಭಿ ತಪ್ಪಾಗಿ ಅನ್ಕೊಬಿಟ್ಟಿದ್ದೆ ಅವನ ಬಗ್ಗೆ. ನಾನು ಎಂಥವನು ಗೊತ್ತಾ, ಅವನು ಇವತ್ತಿನೊಳಗೆ ಯಾರೆಲ್ಲ ಕೆಟ್ಟವರಾಗಿದ್ರು ಅವರೆಲ್ಲರಿಗಿಂತ ಫಸ್ಟ್ ಪ್ಲೇಸಲ್ಲಿ ಅವನು ಇವನಾಗಿರ್ತಾನೆ. ಆಗ ತಕ್ಷಣ ನಾವು ಏನು ಅನ್ಬೇಕು ಗೊತ್ತಾ, ಏನು ನೆನೆಸ್ಬೇಕು ಗೊತ್ತಾ? ಇಷ್ಟು ದಿನ ಒಬ್ಬ ವ್ಯಕ್ತಿಯಲ್ಲಿ ಒಳ್ಳೇದು ಬಂದರೆ ಮೋಸ ಹೋಗಬೇಡ್ರಿ. ಅವಳು ಆದಾಮ ತಿಂದಂಥ ಹಣ್ಣಿನ ಗುಣ ಏನು ಗೊತ್ತಾ? ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂಥದ್ದು. ಇಷ್ಟು ದಿನ ಒಳ್ಳೆಯದು ಬಂದಿದೆ, ಈಗ ಕೆಟ್ಟದ್ದು ಬಂದರು. ಎಲ್ಲಿತ್ತು ಅದು? ಒಳಗಿತ್ತು. ಈಗ ನೀವು ಕೂಡ ಒಳ್ಳೆಯವರು ಅಂದ್ಕೋಬೇಡಿ. ನೀವು ಮುಂದಿನ ಕೆಟ್ಟದೇನಾದರೂ ಸನ್ನಿವೇಶ ನಿಮ್ಗೆ ಒಳಗೆ ಎದುರಾದಾಗ ಏನು ತಿಳ್ಕೊಳ್ಳ್ರಿ? ಒಳ್ಳೆದರ ಮತ್ತು ಕೆಟ್ಟದರ ಅರಿವನ್ನು ತಿಂದಂತಹ ಆ ಹಣ್ಣಿನ ಸ್ವಭಾವ ನನ್ನಿಂದ ಈಗ ಹೊರಗೆ ಬರ್ತಿದೆ ಅಷ್ಟೇ. ಅದನ್ನು ಬದಿಗೆ ಹಾಕಬೇಕು, ಅದನ್ನು ತೆಗೆದುಹಾಕಬೇಕು. ದೇವರಲ್ಲಿ ಬೇಡ ಸ್ವಾಮಿ, ಇದು ಬೇಡ ಅಂತಲೇ ನೀವು ಹೇಳಿರುವಂಥದ್ದು. ಅದಕ್ಕೆ ಸ್ವಾಮಿ ಹೇಳಿದ್ದು, ಒಳ್ಳೆಯವುಗಳನ್ನು ಏನೇನೆಂಬುದಾಗಿ ಹುಡುಕ್ರಿ, ಅದನ್ನು ಪಡ್ಕೊಳ್ರಿ, ಅದನ್ನು ನಿಮ್ಮ ಕ್ರಿಯೆ ಮೂಲಕ ಹೊರಗೆ ತಂದ್ರಿ ಎಂಬುದಾಗಿ ಹೇಳ್ತಾರೆ. ಒಳ್ಳೆಯವರು ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗಿತಾನೆ, ಕೆಟ್ಟವರ ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗಿತಾನೆ ಅಂತ ಹೇಳಿ ನಾನು ಒಳ್ಳೆಯವುಗಳನ್ನು ತೆಗೆಯೋದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಗಮನಿಸ್ರಿ, ಮತ್ತೊಬ್ಬರಿಂದ ಮೋಸಪಡಿಸುವಂತಹ ಸಂಗತಿ ಯಾವ ರೀತಿ ಮೋಸ ಹೋಗುವಂಥದ್ದು?
ಆಸ್ತಿಯಲ್ಲಿ ಮೋಸಪಡಿಸುವಂಥವರಿದ್ದಾರೆ, ಸ್ವಂತದವರೇ, ಸ್ವಂತ ಕುಟುಂಬದವರೇ. ಇವತ್ತು ಎಷ್ಟೋ ಕಡೆಗಳು ನ್ಯೂಸಲ್ಲಿ ನೋಡಿರ್ಬೋದು, ತಂದೆಯನ್ನೇ ಕೊಂದಂಥ ಮಗನನ್ನೇ ಕೊಂದಂಥ ತಂದೆ ಸ್ವಂತದವರನ್ನ ಹಿಡುಕೊಡುವಂತಹ ಸನ್ನಿವೇಶ. ನಾನು ಚೆನ್ನಾಗಿರಬೇಕು ಎಂಬುದಾಗಿ ಒಂದು ಅಭಿಪ್ರಾಯ ಬರ್ತದೆ. ಗಂಡನನ್ನು ಹಿಡ್ಕೊಡ್ತಾರೆ, ಹೆಂಡತಿಯನ್ನು ಹಿಡ್ಕೊಡ್ತಾರೆ, ಮಕ್ಕಳನ್ನ ಹಿಡ್ಕೊಡ್ತಾರೆ. ಸ್ವಂತದವರು ಇದು ಯಾರಿಗೂ ಬೆಲೆ ಇಲ್ಲ, ಯಾವ ಸಂಬಂಧಗಳಿಗೂ ಬೆಲೆ ಇಲ್ಲ. ಅಂಥ ದಿನಗಳಲ್ಲಿ ಇದು ಆಗಿಬಿಟ್ಟಿದೆ. ಈ ದಿನಗಳಲ್ಲಿ ಪ್ರೀತಿಗೆ ಬೆಲೆನೇ ಇಲ್ಲ ಅನ್ನುವ ರೀತಿಯಲ್ಲಿ ನಡೀತಾರೆ. ಇವತ್ತು ಅನೇಕರು ಪ್ರೀತಿ ಪ್ರೇಮದಲ್ಲಿ ಮುಳುಗಿದ್ದಾರೆ. ಕಾರಣ ಎಲ್ಲವೂ ಸ್ವಾರ್ಥದ ಪ್ರೀತಿ, ಸ್ವ ಇಚ್ಛೆಯ ನಿಮಿತ್ತವಾಗಿ ಕಾಣುವಂತಹ ಪ್ರೀತಿಯನ್ನೇ ಈ ಲೋಕದಲ್ಲಿ ನಾವು ಕಾಣ್ತೀವಿ. ಯಥಾರ್ಥವಾದ ಪ್ರೀತಿಯನ್ನು ಮಾಡುವಂಥವರು ಲೋಕದಲ್ಲಿ ಹುಡುಕಿದ್ರೂ ಸಿಗಲ್ಲ ಅನ್ನೋ ಸನ್ನಿವೇಶಕ್ಕೆ ಈ ದಿನ ನಾವು ಎದುರಾಗಿದ್ದೀವಿ. ಅದಕ್ಕೆ ಯೇಸು ಹೇಳ್ತಿದ್ದಾರೆ, ಏನು ಸೂಚನೆ ಅಂದರೆ, ನಿಮ್ಮನ್ನು ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳ್ರಿ. 5ನೇ ವಚನ, ಯಾಕಂದರೆ ಅನೇಕರು ಬಂದು ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇಲ್ಲಿರುವಂಥ ನಿಮ್ಮಲ್ಲಿ ಯಾರಾದರೂ ಯೇಸು ಸ್ವಾಮಿ ಕೊಳ್ಳೆಗಾಲಕ್ಕೆ ಬಂದಿದ್ದಾರಂತೆ ಅಂದರೆ ಏನು ಮಾಡ್ತೀರಿ? ನಾವು ಮಾಡಿದ್ದಾರಂತೆ ಮೋಹನ್ ಸಿ ಲಾಜರ್ ಚರ್ಚಲ್ಲಿ. ತುಂಬ ಜನ ಅಲ್ಲಿಗೆ ಹೋಗ್ತಾರೆ ಗೊತ್ತಾ? ಬಿಸ್ನೆಸ್ ಮೀಟಿಂಗ್ ಅಂತ ನಡೆಸ್ತಾರೆ. ಈ ಥರ ಅನೇಕ ಮೀಟಿಂಗ್ಸ್ಗಳನ್ನ ನಡೀತಾರೆ. ಬಿಸ್ನೆಸ್ನ ಆಶೀರ್ವಾದ ಮಾಡೋಕ್ಕೆ ಸತ್ಯವೇದ ಆದಿಕಾಂಡ ಪ್ರಕಟಣೆವರೆಗೆ ನಾಲ್ಮೋಡಿಗೆ ಬನ್ನಿ ಅಂತೆಲ್ಲರೂ ಬಂದಿದ್ದಾರೆ. ಏನು ಹೇಳಿದ್ದಾರೆ? ನೀನು ನನ್ನ ಆಜ್ಞೆಯನ್ನು ಕೈಕೊಂಡು ನಡೆದ್ರೆ ನೀನು ಹೋಗುವಾಗಲೂ ಬರುವಾಗಲೂ ನಾನೇನು ಏನು ಮಾಡ್ತೀನಿ? ಆಶೀರ್ವದಿಸಿ ಅಭಿವೃದ್ಧಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲವೂ ಕುತಂತ್ರಗಳು, ತಪ್ಪಾದಂಥ ಉದ್ದೇಶ. ನನ್ನ ಸಭೆಯ ಜನರು ಕೂಡ ಕೆಲವು ಇಬ್ಬರು ಹಾಗೆ ಓಡ್ಬಿಡ್ತಿದ್ರು ಬಿಸ್ನೆಸ್ ಆಶೀರ್ವಾದ ಮಾಡಲಿ ಅಂತ. ನೀನು ಕರ್ತನಿಗೆ ಕೊಡಬೇಕಾದವಳ ಸರಿಯಾದ ಸ್ಥಳದಲ್ಲಿ ಕರೆಕ್ಟಾಗಿ ಕೊಟ್ಟು ನೀನು ನಂಬಿಗಸ್ತನಾಗಿದ್ದರೆ ನೀನು ಕೇಳದೇ ಇದ್ದರೂ ನಿನ್ನ ಬಿಸ್ನೆಸ್ನ ಅವರು ಆಶೀರ್ವಾದ ಮಾಡ್ತಾರೆ. ಆಮೇಲೆ ಮೋಸಗೊಳಿಸ್ತಾರೆ. ನಾನೇ ಕ್ರಿಸ್ತನ್ ಎಂಬುದಾಗಿ ಇವತ್ತು ಅನೇಕ ಜನರಿದ್ದಾರೆ ಭೂಮಿಯ ಮೇಲೆ. ನಮ್ಮ ಇಂಡಿಯಾದಲ್ಲಿದ್ದಾರೆ, ತಮಿಳುನಾಡಲ್ಲಿದ್ದಾರೆ. ಈಗ ರೀಸೆಂಟಾಗಿ ಕಳೆದ ತಿಂಗಳಲ್ಲಿ, ಏಪ್ರಿಲ್ ತಿಂಗಳು ಕಳೆಯ ವಾರಗಳಲ್ಲಿ ನಡೆದಂಥ ಘಟನೆ. ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ದಾರೆ? ನಾನೇ ಜೀಸಸ್ ಅಂತ, ಐ ಆಮ್ ದ ಜೀಸಸ್ ಅಂತ ಹೇಳಿದ್ದಾರೆ. ಪೋಸ್ಟ್ ಮಾಡಿದ್ದಾರೆ, ನೀವು ನೋಡಿದ್ದೀರಾ? ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ, ನೀವು ನೋಡ್ರಿ. ನಾನೇ ಯೇಸು ಅಂತ ಹೇಳಿಬಿಟ್ಟು ಅನೇಕರು ಅದನ್ನು ತಪ್ಪಾಗಿ ವಿವರಣೆ ಮಾಡ್ತಿದ್ದಾಗೆ ಅದನ್ನು ಡಿಲೀಟ್ ಮಾಡಿಬಿಟ್ರು ಅವರ ಅಕೌಂಟಲ್ಲಿ. ಕೆಲವು ನೀವು ನೋಡಿದ್ದೀರಿ. ದೇವರಿಗೆ ಸ್ತೋತ್ರ. ಇದೆಲ್ಲವೂ ಯಾವುದರ ಸೂಚನೆ ಅಂತೆ? ಕ್ರಿಸ್ತನ ಬರುವಣಿಗೆ ಇದು ಸೂಚನೆ. ನಾನೇ ಕ್ರಿಸ್ತನ ಎಂಬುದಾಗಿ ಹೇಳ್ತಾರೆ. ಸತ್ಯವೇದವನ್ನು ತಿಳಿಯದೆ ಸಭೆಗೆ ಬಂದು ಅದರ ಆ ಮಹತ್ವವನ್ನು ತಿಳಿಯದೇ ಇರುವಂಥವರು ಇನ್ನೂ ಎಷ್ಟು ಸಮಯ ಅನೇಕ ವಿಚಾರ ಹೇಳ್ತಾರೆ. ಮುಂದಿನ ವಿಷಯಗಳಲ್ಲಿ ಗಮನಿಸಿದ್ರೆ ನಾನು ಟೆಕ್ಸ್ಟ್ಲಿಕ್ಕೆ ಸಮಯ ಇಲ್ಲ. ಅನೇಕರು ಬಂದು ಮಹತ್ ಕಾರ್ಯಗಳನ್ನು ಮಾಡ್ತಾರೆ. ಯೇಸು ಸ್ವಾಮಿ ಹೇಗೆ ಇವತ್ತು ಡ್ರೆಸ್ ಹಾಕಿದಂತಹ ಫೋಟೋಸ್ಗಳನ್ನ ನಾವು ನೋಡ್ತೀವಲ್ವ? ಡ್ರೆಸ್ ಕೊಟ್ಟು ನೋಡ್ತೀವಿ. ದಾಡಿ, ಅವ್ರ ಕೂದಲು ಬಿಟ್ಟದನ್ನೆಲ್ಲ ನಾವು ನೋಡ್ತೀವಿ. ಇದೆಲ್ಲವನ್ನ ಇದೇ ಮೆಥಡಲ್ಲಿ ವ್ಯಕ್ತಿಗಳು ಇನ್ನು ಮೇಲೆ ನೆಕ್ಸ್ಟ್ ಭೂಮಿಗೆ ಬರ್ತಾರೆ, ಭೂಮಿಯಲ್ಲಿ ಎಬ್ಬಿಸಲ್ಪಡ್ತಾರೆ. ಅವರು ತೋರಿಸುವಂಥ ಪ್ರೀತಿ ಒಂದು ಕೆನ್ನೆ ಹೊಡೆದ್ರೆ ಮತ್ತೊಂದು ಕೆನ್ನೆ ನಾವು ತೋರಿಸ್ತಾರೆ. ಯಾರಿಗೂ ತಿರುಗಿಸಿ ಮಾತಾಡೋಲ್ಲ. ಅಲ್ಲಲ್ಲೇ ಅದ್ಭುತಗಳನ್ನ ಮಾಡ್ತಾರೆ, ಕುಷ್ಠರೋಗಿ ವಾಸಿ ಮಾಡ್ತಾರೆ, ಸತ್ತವರನ್ನ ಎಬ್ಬಿಸ್ತಾರೆ. ಇಂಥ ಮಹತ್ಕಾರಗಳನ್ನು ಮಾಡಿ ನಾನೇ ಯೇಸು ಅಂತ ಹೇಳಿದ್ರೆ ಜನ ನಂಬ್ತಾರೆ, ನಂಬಲ್ವಾ? ಯಾರು ನಂಬ್ತಾರೆ ಗೊತ್ತಾ? ಬೈಬಲ್ ತಿಳಿಯಲು ಬರೋದ್ರೆ ನಂಬಿಡ್ತಾರೆ. ಅದಕ್ಕೆ ಎಷ್ಟು ಹೇಳ್ತಿದ್ದಾರೆ, ನೀವು ಸೂಚನೆ ತೋರಿಸೋ ಸ್ವಾಮಿ ಅಂತ ಶಿಷ್ಯರು ಪ್ರತ್ಯೇಕವಾಗಿ ಕೇಳಿದಾಗ ಇದನ್ನು ಆಲೋಚನೆ ಹೇಳ್ತಿದ್ದಾರೆ. ಒಂದು ವೇಳೆ ಈ ಶಿಷ್ಯರು ಹೋಗಿ ಇದನ್ನು ಕೇಳದೆ ಇದ್ದಿದ್ರೆ ಈ ಸತ್ಯ ಅವ್ರಿಗೆ ಗೊತ್ತಾಗ್ತಿತ್ತ? ಅದಕ್ಕೇನು ಹೇಳ್ತಿರೋದು, ಈ ವರ್ಷ ನಿನಗಾಗಿಟ್ಟಿರುವಂಥ ಎಷ್ಟೋ ಸತ್ಯಗಳು, ಮರ್ಮಗಳು, ಶ್ರೇಷ್ಠವಾದ ಆಶೀರ್ವಾದಗಳು ನಿನಗಾಗಿ ಅಂತ ಪ್ರತ್ಯೇಕವಾಗಿದೆ. ನೀನು ಹೋಗಿ ಸಪ್ರೇಟ್ ವಿಚಾರಿಸ್ದೆ. ನಾನು ಹೇಳ್ತಿರೋದು ನಿನ್ನ ಬಗ್ಗೆ, ನಿನ್ನ ಒಬ್ಬನ ಬಗ್ಗೆ ಹೇಳ್ತಾ ಇದ್ದೀನಿ. ನೀನು ಹೋಗಿ ವಿಚಾರಿಸ್ದೆ, ನೀನು ಅದನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇವತ್ತು ಅನೇಕರು ಯಾವ ಥರ ಅಭಿಪ್ರಾಯ ಗೊತ್ತಾ? ಗುಂಪು ಕೂಡಿ ಪ್ರೇಯರ್ ಮಾಡ್ತೀವಿ, ನಾವು ಅರ್ಧ ಗಂಟೆ ಪ್ರೇಯರ್ ಮಾಡ್ತೀವಿ, 1 hour ಪ್ರೇಯರ್ ಮಾಡ್ತೀವಿ, 2 hour ಪ್ರೇಯರ್ ಮಾಡ್ತೀವಿ. ಸಾಲಲ್ಲ. ನೀನು ನಿನಗೋಸ್ಕರ ಇಟ್ಟಿರುವಂಥವನ್ನ ತಿಳ್ಕೊಳ್ಳಿಕ್ಕೋಸ್ಕರ ದೇವರ ಪಾದಕ್ಕೆ ವೈಯಕ್ತಿಕವಾಗಿ ಹೋಗಲೇಬೇಕು, ಒಂಟಿಯಾಗಿ ಹೋಗಬೇಕು. ಆಗಲೇ ಇಷ್ಟುವರೆಗೂ ತಿಳಿಸದೇ ಇರುವಂತಹ, ಇದುವರೆಗೂ ನಿನ್ನ ಕೈಯಲ್ಲಿ ಕಂಡುಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ಆಶೀರ್ವಾದಗಳನ್ನು, ಮರ್ಮಗಳನ್ನು, ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅನೇಕರು ಬಂದು ಯೇಸು ಸ್ವಾಮಿ ನಾನೇ ಯೇಸು ಅಂತ ಹೇಳ್ತಾರಂತೆ. ನೋಡಿ ಎಂಥ ಒಂದು ದುರ್ಘಟನೆ. ಈಗ ರೀಸೆಂಟ್ ಕಳೆದ ತಿಂಗಳಲ್ಲಿ ನೋಡಿದಂಥದ್ದು ಈ ಒಂದು ಯೂಟ್ಯೂಬ್ಗಳಲ್ಲಿ ಇವತ್ತು ಸಿಗುತ್ತೆ. ನೀವು ಅದನ್ನು ಕೊಟ್ಟು ನೋಡ್ರಿ. ಕಾರಣ ಯೇಸು ಸ್ವಾಮಿ ಬರೋಣಕ್ಕೆ ಬಹಳ ಹತ್ತಿರವಾಗಿದೆ. ಮುಂದೆ ಓದೋಣ ಅದನ್ನು. ಕೇಳ್ತಾ ಇದ್ದೀರಾ? ಏನು 2 ಸುದ್ದಿ ಏನಂತ? ಯುದ್ಧಗಳಾಗುವ ಹಾಗಿದೆ, ಯುದ್ಧಗಳು ಆಗ್ತಾ ಇದೆ. ಎರಡನ್ನೂ ಕೇಳ್ತಾ ಇದ್ದೀವಿ ತಾನೇ ನಾವು?
ಇದೆಲ್ಲವೂ ಕ್ರಿಸ್ತನ ಬರೋಣದ ಸೂಚನೆ. ಯುಗದ ಸಮಾಪ್ತಿಗೆ ನಾವು ಹತ್ರ ಹೋಗ್ತಾ ಇದ್ದೀವಿ. ಯುಗದ ಸಮಾಪ್ತಿಗೆ ನಾವು ಹೋಗ್ತಾ ಇದ್ದೀವಿ. ಇವತ್ತು ನಾವೇನು ತವಕ ಪಡ್ತಿದ್ದೀವಿ? ಯುದ್ಧ ಆಗ್ತಾ ಇದೆ, ಸಿಲಿಂಡರ್ ಬರೆದಿದ್ರೆ ಹೆಂಗೆ ಅಡುಗೆ ಮಾಡೋದು, ಪೆಟ್ರೋಲ್ ಬರೆದ್ರೆ ಹೆಂಗೆ ಗಾಡಿ ಓಡಿಸೋದು, ಹಿಂಗೆ ತನ್ನ ಯೋಚನೆ ಮಾಡ್ತೀವಿ. ಬಟ್ ಈ ಸುದ್ದಿನ ಕೇಳಿದಾಗ ನಾವು ಏನು ಯೋಚನೆ ಮಾಡೋದು? ವಿಶ್ವಾಸಿಗಳಾದ ನಾವು ಕ್ರಿಸ್ತನ ಬರೋಣ ಹತ್ತಿರವಾಗ್ತಾ ಇದೆ, ನಾನು ಹೇಗೆ ಸಿದ್ಧವಾಗಬೇಕು, ನಾನು ಹೇಗೆ ನನ್ನನ್ನು ಸಿದ್ಧಪಡಿಸ್ಕೊಳ್ಳಿ, ಹೇಗೆ ನನ್ನ ಪ್ರಾರ್ಥನೆ ಹೆಚ್ಚಿಸ್ಕೊಳ್ಳಿ, ಹೇಗೆ ನನ್ನ ಪರಿಶುದ್ಧತೆ ಹೆಚ್ಚಿಸ್ಕೊಳ್ಳಿ, ಹೇಗೆ ನಮ್ಮ ದೇವ ಜನಸಂಗಡ ಅನ್ಯೂನ್ಯತೆ ಹೆಚ್ಚಿಸ್ಕೊಳ್ಳಿ, ಹೇಗೆ ನನ್ನ ಕುಟುಂಬ ಕೈ ಪಟ್ಟುಬಿಟ್ರೆ ನನ್ನ ಕುಟುಂಬವನ್ನು ಹೇಗೆ ರಕ್ಷಿಸಲಿ, ನನ್ನ ಸ್ವಂತ ಬಂಧು ಬಳಗರು, ನನ್ನ ಸ್ನೇಹಿತರು ಹೇಗೆ ನಾಶವಾಗ್ತಾರೆ, ಈ ಯುದ್ಧಗಳಾಗುವ ಆಗಿದೆ ಅಂತ ಸುದ್ದಿ ಕೇಳುವಾಗ ಈ ಕಾರ್ಯ ಮಾಡ್ರಿ ಅಂತ ಯೇಸು ಸ್ವಾಮಿ ಹೇಳಿದಾರಲ್ಲ, ಇದನ್ನು ನಾನು ಏನು ಮಾಡ್ತೀನಿ? ಇವತ್ತು ನನ್ನ ಸಭೆಯಲ್ಲೂ ಕೂಡ ಹೇಳ್ತೀನಿ, ಇಂಥ ಅನೇಕ ತವಕವುಳ್ಳಂಥ ಜನ ನಮ್ಮ ಸಭೆಯಲ್ಲಿಲ್ಲ. ಯುದ್ಧವಾಗ್ತಿದೆ, ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಯನ್ನು ಕೇಳ್ತೀರಿ. ಇವತ್ತು ದೊಡ್ಡ ದೊಡ್ಡ ಯುದ್ಧ 3ನೇ ಮಹಾಯುದ್ಧವಾಗಿ ಮಾರ್ಪಡ್ತೀನಿ ಎಂಬುದಾಗಿ ಕಾಯ್ತಾ ಇದ್ರು. ಆದರೂ ನಮ್ಮೊಳಗೆ ಅಂತ ಒಂದು ಭಯ ಇಲ್ಲ. ಏನಂತ? ಎಲ್ಲಿ ದೇವರು ಬಂದುಬಿಡ್ತಾನೋ, ಎಲ್ಲಿ ನಾನು ಕೈ ಬಿಡಲ್ಪಟ್ಬಿಡ್ತೀನೋ, ನನ್ನ ಸ್ವಂತ ಕುಟುಂಬದವರು, ನನ್ನ ಮನೆಯವರು, ನನ್ನ ಸ್ವಂತದವರು, ಪರಿಚಯಸ್ಥರು ಎಲ್ಲಿ ಕೈ ಬಿಟ್ಬಿಡ್ತಾರೋ ಎಂಬ ಭಾರ ಇಲ್ಲ, ಆತ್ಮಭಾರ ಇಲ್ಲ. ಮುಂದೆ ಓದೋಣ. ಏನು ಮಾಡಬೇಡ್ರಿ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಯುದ್ಧ ಆಗ್ತಿರುವಾಗ ನಿಜವಾಗ್ಲೂ ನಿಮ್ಮ ಕಳವಳ ಇರಲಿಲ್ವಾ ಅಂತ ಕೇಳಿ. ಯಾವ ಕಳವಳ? ಯುದ್ಧ ಆಗುತ್ತಲ್ಲ ಅಂತಲ್ಲ, ಸಿಲಿಂಡರ್ ಬರಲ್ಲ ಅನ್ನೋ ಕಳವಳ ಇರಲಿಲ್ವಾ? ನನಗೆ ತಿಳಿದಂಗೆ ತುಂಬ ಜನರಲ್ಲಿತ್ತು. ಸಿಲಿಂಡರ್ ಬರ್ತಾ ಇಲ್ಲ, ಇನ್ನೂ ಯುದ್ಧ ಜಾಸ್ತಿ ಆದ ಇನ್ನೇನು ಅನ್ನೋದು, ತುಂಬ ಕಷ್ಟಗಳಾಗ್ತದೆ, ಮಳೆಗಾಲ ಬರ್ತದೆ, ಕಾಯಿಲೆಗಳು ಬರ್ತದೆ. ಮೊದಲ ಮಹಾಯುದ್ಧದಲ್ಲಿ ಏನು ಪ್ರಾರಂಭವಾಗಿತ್ತು ಗೊತ್ತಾ ನಿಮಗೆ? ಕಾಲ್ರಾ ಅಂತ ಯಾವಾಗ ಕೇಳಿಸ್ಕೊಂಡಿದ್ದೀನಿ ನೀವು? ಕಾಲ್ರಾ ಕಾಯಿಲೆ ಹೆಸರು ಗೊತ್ತಾ? ಕಾಲ್ರಾ. ಈ ಮಹಾಯುದ್ಧದಲ್ಲಿ ಇದು ಪ್ರಾರಂಭವಾಗಿತ್ತು. ಈ 3ನೇ ಮಹಾಯುದ್ಧವಾದರೆ ಏನಾಗ್ಬೋದು? ಈ ಎಲ್ಲ ವಿಷಯಗಳನ್ನ ತಲೆಗೆ ಹಾಕೊಂಡು ಗಲಿಬಿಲಿಗೊಳಗಾಗ್ತಾರೆ. ಬಟ್ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಇದೆಲ್ಲ ಸುದ್ದಿ ಕೇಳುವಾಗ ನೀವೇನಾಗಬೇಡಿ. ಕೆಲವರು ಸುಮ್ಮನೆ ಅಂದರೆ ನಾನು ಕಳವಳ ಪಡಲಿಲ್ಲ ಅಂತ ಈಗ ಹೃದಯಪೂರ್ವಕವಾಗಿ ಹೇಳಿ, ನೀವು ಕಳವಳ ಪಡಬೇಡಿ ಅಂತ. ಪಕ್ಕದಲ್ಲಿ ನೋಡಿ ಹೇಳಿ, ನೀವು ಕಳವಳ ಪಡಬೇಡಿ. ಗ್ಯಾಸ್ ಇಲ್ಲದಿದ್ರೆ ಏನಂತೆ, ಸಿಲಿಂಡ್ರ್ ಇಲ್ಲದಿದ್ರೆ ಏನಂತೆ, ಸ್ಟವ್ವೇ ಇಲ್ಲದಿದ್ರೆ ಏನಂತೆ, ಅಡುಗೆಗೆ ಸಾಮಾನು ಇಲ್ಲದಿದ್ರೆ ಏನಂತೆ, ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಕಳವಳ ಪಡಬೇಡಿ. ನಾನು ಅದೇ ಭರವಸೆ, ಯಾರಿಗೆ ಏನಾರು ಆಗಲಿ. ನೋಡಿ, ನಾನು ಕಾರ್ ತಗೊಂಡೆ ಯಾವಾಗ ಗೊತ್ತಾ? ಯುದ್ಧ ಪ್ರಾರಂಭವಾದ್ಮೇಲೆ ತಗೊಂಡಿದ್ದೀನಿ ನಾನು. ಅಲ್ಲೇಲೂಯಾ. ಕಳವಳ ನಂಗಿಲ್ಲ. ಕೊಡವರವರು ಕಟ್ಟೋರವರು ನಡೆಸ್ತಾರೆ. ಕಳವಳ ಪಡಬೇಡ್ರಿ. ಕಾರಣ ದೇವರು ನೀನು ಬರ್ತೀಯಾ, ಅದಕ್ಕೋಸ್ಕರ ಸಿದ್ಧವಾಗಲಿಕ್ಕೆ ಏನೆಲ್ಲ ಮಾಡಬೇಕು ನಾನು ಮಾಡ್ತೀನಿ. ಅನೇಕ ಜನರನ್ನು ಸಂಧಿಸಬೇಕು, ದೂರದಲ್ಲಿ ಹೋಗಿ ಸಂಧಿಸಬೇಕು. ಮತ್ತೆ ನಾನು ಹೇಳ್ತೀನಿ ನನ್ನ ಸಭೆ ಜನರಿಗೆ, ಇಂಥ ಸೂಚನೆಗಳನ್ನು ನೀವು ಕಾಣುವಾಗ ಕಳವಳ ಪಡಬೇಡಿ. ಯೇಸು ಸ್ವಾಮಿ ಹೇಳಿದ್ದಾರೆ. ಮುಂದೆ ಹೋದನ. ಯಾಕಂದರೆ ನೀವು ಕಳವಳ ಪಟ್ಟುಬಿಟ್ರೆ ನಿಂತದ್ದ ಆಗದು ಅಗತ್ಯನು, ಆಗಲೇ ಬೇಕದು. ನೀನು ಏನೇ ಹೇಳಿದ್ರು ಆಗದೆ ಇರೋಕ್ಕಾಗಲ್ಲ. ಗಾಳಿ ಮಾತ್ರ ಬೀಸಬೇಕು, ಸ್ವಿಚ್ ಮಾತ್ರ ಆನ್ ಮಾಡಬಾರ್ದು ಅಂದ್ರೆ ಆಗಲ್ಲ. ಫ್ಯಾನ್ ಮಾತ್ರ ಸುತ್ತಬೇಕು, ಸ್ವಿಚ್ ಮಾತ್ರ ಆನ್ ಮಾಡಬಾರ್ದು. ನೋ ಅದು ಸ್ವಿಚ್ ಆನ್ ಮಾಡೋದು ಅಗತ್ಯ, ನಂತರನೇ ಅದು ಗಾಳಿಯೆಲ್ಲ ಬೀಸೋದು. ಹಲ್ಲೆಲೂಯಾ. ಗಮನಿಸ್ರಿ, ಏನೆಲ್ಲ ಆಗ್ತದೆ ಅಗತ್ಯ ಅಂತ ಹೇಳಿದ್ರೆ ಅರ್ಥ ಏನು? ಅಗತ್ಯ ಅಂದರೆ ಆಗಲೇಬೇಕು. ಎಕ್ಸಾಮ್ ಮಾತ್ರ ಬರೆಯಲ್ಲ. ನಾನೆಲ್ಲ ಒಂದು ದಿನನೂ ಮಿಸ್ ಮಾಡಲಿಲ್ಲ. ಏನೇ ಪ್ರಶ್ನೆ ಕೇಳಿ ಆನ್ಸರ್ ಮಾಡ್ಬಿಡ್ತೀನಿ. ನಾನು ನೆಕ್ಸ್ಟ್ ಕ್ಲಾಸ್ ಕಳಿಸಿ ಅಂದರೆ ಎಕ್ಸಾಮ್ಗೆ ಆಗೋದು ಅಗತ್ಯ. ನೀನು ಎಷ್ಟೇ ಟ್ಯಾಲೆಂಟ್ ಆಗಿರು, ಎಕ್ಸಾಮ್ ಆಗಲೇಬೇಕು. ಅದೇ ಪ್ರಕಾರ ದೇವರು ಹೇಳ್ತಾರೆ, ಇದೆಲ್ಲ ಆಗೋದು, ನಿನ್ನನ್ನು ಕಳವಳಗೊಳಿಸುವಂಥ ಸನ್ನಿವೇಶಗಳು ಬರೋದು ಅಗತ್ಯ. ಆದರೂ ನೀವೇನು ಮಾಡಬೇಡಿ, ಕಳವಳಗೊಳ್ಬೇಡಿ. ಮುಂದೆ ಹೋದಲ್ಲ. ಆಗಂತ ಶಿಷ್ಯರು ಕೇಳೋರಲ್ಲ, ಇವದಂತೆ ಯಾವಾಗ ಸ್ವಾಮಿ ಅಂದ ತಕ್ಷಣ, ಇದೆಲ್ಲ ನಡೆದ ತಕ್ಷಣ ಅಂತ್ಯ ತಿಳ್ಕೊಂಬಿಡ್ಬೇಡಿ. ಮುಗಿದೋಯ್ತದೆ, ಭೂಮಿ ನಾಶ ಆಗ್ಬಿಡುತ್ತೆ, ಇನ್ಯಾತಿಗೆ ಆಸ್ತಿ ಮಾಡೋದು, ಇನ್ಯಾತಿಗೆ ಮನೆ ಕಟ್ಟೋದು, ಇನ್ಯಾತಿಗೆ ಮಕ್ಕಳು, ಇಲ್ಲ, ಇದೆಲ್ಲ ಬೇಕು. ಆದರೆ ಇದು ಅಂತ್ಯ ಅಲ್ಲ. ತಕ್ಷಣ ನೀವು ನೆನ್ಪಿಟ್ಕೊಳ್ಳಿ, ಇದೆಲ್ಲ ನಡೆದ ತಕ್ಷಣ ಎಷ್ಟು ಬಂದ್ಬಿಡ್ತಾರೆ ಅಂತಾರಲ್ಲ. ನೋ ಬಂದಿಲ್ಲ. ಇದೆಲ್ಲ ಪ್ರಸವ ವೇದನೆಯ ಪ್ರಾರಂಭ ಅಂತ ಸತ್ಯವೇದ ಹೇಳ್ತಾರೆ. ಒಂದು ತಾಯಿಗೆ ತನ್ನ ಮಗು ಹೊರಗೆ ಬರುವಂತಹ ಸ್ಥಿತಿ ಯಾವಾಗ ಬರುತ್ತದೆ ಅಂದರೆ, ಪ್ರಸವ ವೇದನೆ ಪ್ರಾರಂಭವಾದಾಗ, ಹೊಟ್ಟೆ ನೋವು ಬಂದಾಗ ಮಾತ್ರವೇ ಆ ಮಗು ಹೊರಗೆ ಬರೋದಕ್ಕೆ ಮಾರ್ಗವಾಗ್ತದೆ. ಅದೇ ರೀತಿಯಲ್ಲಿ ಇದೆಲ್ಲ ನಡಿಬೇಕು, ನಡೆದೇ ನಾನು ಬರೋದಕ್ಕೆ ಮಾರ್ಗವಾಗುತ್ತೆ. ಮುಂದೆ ಓದೋಣ. ಈಗ ನಾನು ಬೇಕಾಗಿರೋ ವಚನ ವಿವರಿಸ್ತೀನಿ, ಗಮನಿಸಿ. ಮುಂದೆ ಓದ್ರಿ. 7ನೇ ವಚನ.
ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಈ ಎಲ್ಲ ಘಟನೆಗಳನ್ನು ಇನ್ನು ಮೇಲೆ ಗಮನಿಸ್ರಿ. 2025 ಡಿಸೆಂಬರ್ನಲ್ಲಿ ಉಪವಾಸ ಪ್ರಾರ್ಥನೆಯನ್ನು ದೇವರು ತಿಳಿಸ್ಕೊಟ್ಟು ನಾನು ನುಡಿದಿದ್ದೇನೆ. ಈ ವರ್ಷದ ಇನ್ನೂ ಮುಂದಿನ ದಿನಗಳಲ್ಲಿ ನಾನು ಮುಂದಿನ ವಾರ ಸಾಧ್ಯವಾದಲ್ಲಿ ಹಾಕಿ ತೋರಿಸ್ತೀನಿ. ಒಂದು ಹೊಸ ವೈರಸ್ ಪ್ರಾರಂಭವಾಗಿದೆ, ಒಂದು ಹೊಸ ವೈರಸ್ ಬಂದಿದೆ. ಅದು ಕೊರೋನಾಗಿಂತ ಬಹಳ ಡೇಂಜರ್ ಎಂಬುದಾಗಿ ಹೇಳ್ತಾರೆ. ಇದೆಲ್ಲವೂ ಅಂಟು ರೋಗಗಳು, ಬರಗಳು, ಅಲ್ಲಲ್ಲಿ ರೋಗಗಳು, ಭೂಕಂಪಗಳು, ಇದೆಲ್ಲವೂ ವಿರೋಧಗಳಿಗೆ ಹೆಚ್ಚಾಗುವಂಥ ಸನ್ನಿವೇಶ ಬರುತ್ತದೆ. ಇದೆಲ್ಲವೂ ಯಾವುದಕ್ಕೆ ಸೂಚನೆ ಅಂತ ಹೇಳ್ತಿದ್ದಾರೆ ಅಂದರೆ, ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಆಗಿದ್ರೆ ಹೊಸ ಕಾಲ ಪ್ರಾರಂಭವಾಗುತ್ತೆ. ಕಳೆದ ಬೈಬಲ್ ಸ್ಟಡಿಯಲ್ಲಿ ನಾನು ಕಾಲಗಳ ಬಗ್ಗೆ ಮಾತನಾಡಿದೆ ಅಲ್ವಾ, ಕಾಲಗಳ ಬಗ್ಗೆ ಮಾತನಾಡಿದೆ. ವೆರಿ ಗುಡ್. ತುಂಬ ಜನ ನನಗೆ ಗಮನಿಸ್ತೀರಿ, ನಾನು 2 ಕಾಲ ಅಂತ ಹೇಳಿದಾಗ 3ನೇದು ಒಪ್ಪನಿಲ್ಲ, 3 ಅಂದಾಗ 4ನೇದು ಒಪ್ಪನಿಲ್ಲ, ನಾನು 7 ಹೇಳಿದ್ಮೇಲೆ 8ನೇ ಕಾಲ ಹುಡುಕ್ಬಿಟ್ರಿ ನೀವೇ. 8ನೇ ಕಾಲಗಳನ್ನು ಹುಡುಕೋ ಪ್ರಯತ್ನ ಮಾಡಿಬಿಟ್ರಿ. ವೆರಿ ಗುಡ್. ಅದೇ ಬೈಬಲ್ ಸ್ಟಡಿ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಹೊಸ ಕಾಲವು, ನೂತನ ಕಾಲ ಹುಟ್ಟುವಂಥ ವೇದನೆ ಒಂದು ಅವಕಾಶ, ಒಂದು ಮಾರ್ಗ ತೆರೀತದೆ ಎಂಬುದನ್ನು ಆ ಗಳಿಗೆ ನೀವು ತಿಳ್ಕೊಳ್ಬೇಕು. ಹಾಗಿದ್ರೆ ನೂತನ ಕಾಲ ಏನಕ್ಕಾಗಿ? ಹಳೇ ಕಾಲದಲ್ಲಿ ಏನಕ್ಕಾಗಿ ನಮ್ಮ ನಡೆಸಿದ್ದಾರೆ, ನೂತನ ಕಾಲವು ಯಾವುದಕ್ಕೋಸ್ಕರವಾಗಿ ಬರ್ತಾ ಇದೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮತ್ತೆ ನಾನು ನಿಮಗೆ ಹೇಳ್ತೀನಿ, ಶಿಷ್ಯರು ಪ್ರತ್ಯೇಕವಾಗಿ ಯೇಸುವನ್ನು ಸಂಧಿಸಿದಂತೆ ನೀವು ವೈಯಕ್ತಿಕವಾಗಿ ಸಂಧಿಸಿ ಯೇಸುವನ್ನು. ಹಲ್ಲೆಲೂಯಾ. ಈಗ ಇದೆಲ್ಲ ನಡೆಯುತ್ತೆ ಪಾಸ್ಟರ್, ನಮಗೇನಿದೆಯಿಂದ ಅನ್ನುವಂಥ ವಿಚಾರವನ್ನು ಬಿಟ್ಟು ನಿಮ್ಮ ವಿಷಯಕ್ಕೆ ನಾನು ಬರಲಿಕ್ಕೆ ಮನಸ್ಸು ಮಾಡ್ತೇನೆ. 9ನೇ ವಚನದಿಂದ ಓದೋಣ. ಉಪದ್ರವಕ್ಕೆ ಒಪ್ಪಿಸಿ ಯಾರನ್ನ? ಆಗ ನಿಮ್ಮ ಬೈಬಲ್ ಓದಿ ನೋಡಿ. ಆಗ ನಿಮ್ಮನ್ನು ಅಂದರೆ ಎಲ್ಲ ಮುಟ್ಟೇಳಿ, ನನ್ನನ್ನು ಏನು ಮಾಡ್ತಾರಂತೆ? ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು. ಎಷ್ಟು ಜನ ಸಿದ್ಧವಾಗಿರ್ತೀರಿ? ಆಮೇಲೆ ಉಪದ್ರವ ಅಂದರೆ ಹೇಳಿ, ಕಷ್ಟಕ್ಕೆ ನಿಮ್ಮನ್ನು ತಳ್ತಾರೆ. ಅದಕ್ಕೆ ನಾಳೆ ಸಿಲಿಂಡರ್ ಸಿಕ್ಕಂಗೆ ಮಾಡಿರ್ಬೋದು ದೇವರು. ಅದು ಯಾಕಾಯಿತು ಅಂತ ಕೊರಗಬೇಡಿ. ನಾಳೆ ನಿಮ್ಮ ಇಡೀ ಊರು ನಿಮ್ಮನ್ನು ವಿರೋಧಿಸ್ಬೋದು. ನೀನು ಮನೇಲಿ ಇರಬೇಡ, ನೀನು ಜೀವಿತವಾಗಿ ಇರಲೇಬೇಡ ಅಂತೇಳಿ ನಿಮ್ಮನ್ನು ಅನೇಕ ವಿಧದಲ್ಲಿ ಭಾವಿಸಿ ಕೊಲ್ಲುವರು ಅಂತ ವಾಕ್ಯ ಹೇಳ್ತದೆ. ಇವತ್ತು ನಾನು ಹೇಳ್ತೀನಿ, ನಮ್ಮನ್ನು ಯಾರು ಕೊಲ್ಲುವಂಥ ಸ್ಥಿತಿಗೆ ನಮ್ಮನ್ನು ಇನ್ನೂ ತಳ್ಳಿಲ್ಲ ದೇವರು. ಕೊಲ್ಲುವಂಥ ಸ್ಥಿತಿಗೆ ನಾವಿನ್ನೂ ಬಂದಿಲ್ಲ. ಆದರೆ ಉಪದ್ರವಕ್ಕೆ ತಳ್ಳಲ್ಪಡುವಂತಹ ಸನ್ನಿವೇಶಕ್ಕೆ ಬಂದಾಗ ನಾನು ತಕ್ಷಣವೇ ನೆನೆಸಬೇಕು, ದೇವರು ಹೇಳಿರುವಂಥ ಕಾರ್ಯಗಳು ನನ್ನ ಜೀವನ ನಡೀತಾ ಇದೆ. ನನಗೆ ಯಾಕೆ ಉಪದ್ರವ ಕೇಳೋದಲ್ಲ, ನನಗೆ ಯಾಕೆ ಉಪದ್ರವ ಬಂತು, ನನಗೆ ಯಾಕೆ ಹೋರಾಟ ಬಂತು? ಕೊಲ್ಲುವರು. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳವರು, ಯಾರ ಹೆಸರಿನ ನಿಮಿತ್ತ? ಯೇಸುವಿನ ನಂಬಿದ್ದರ ನಿಮಿತ್ತ ಊರಿನವರು ಅಥವಾ ಎಲ್ಲ ಜನಾಂಗಗಳು ಅಂತ ಹೇಳ್ತಾರೆ. ಇದು ಇನ್ನೂ ಪ್ರಾರಂಭವಾಗುತ್ತೆ, ಹೆಚ್ಚಾಗುತ್ತೆ. ನೋಡ್ತಾ ಇರ್ರಿ, ಕಾಲಗಳು ಜರಿತ ಏನಾಗ್ತದೆ, ಕ್ರೈಸ್ತರು ಅಂದರೆ ಭಯಪಡಿಸುವಂತಹ ಸನ್ನಿವೇಶ. ಮಣಿಪುರಲ್ಲಿ ನಡೆದಂಥ ಘಟನೆ ನಿಮ್ಗೆ ಗೊತ್ತಾ? ಮಣಿಪುರಲ್ಲಿ ಅನೇಕ ಜನ ಕೊಂದುಬಿಟ್ರು, ಕೇಳವರೇ ಇಲ್ಲ. ಯಾಕೆ ಹಿಂಗೆ ಮಾಡ್ತಿದ್ರೆ ಅಂತ ಕೇಳಕ್ಕೆ ಯಾರೇ ಇಲ್ಲದೆ ಮಾಡಿಬಿಟ್ರು. ಇಂಥ ಸನ್ನಿವೇಶಗಳು ನಮ್ಮ ದೇಶದಲ್ಲಿ ನಡೀತಾ ಇದೆ. ಮಣಿಪುರಲ್ಲಿ ಎಲ್ಲಿದೆ ಹೇಳಿ? ನಮ್ಮ ದೇಶದ ಬಾರ್ಡರ್ಲಿರುವಂಥ ಒಂದು ರಾಜ್ಯ. ದಯಮಾಡಿ ಅದನ್ನು ನೆನ್ಪಿಟ್ಕೊಳ್ರಿ. ಇಂಥ ಘಟನೆಗಳು ನಮ್ಮ ಕರ್ನಾಟಕ ಬರ್ತದೆ ಬರಲ್ಲ ಅನ್ನೋದಕ್ಕೆ ತುಂಬ ದೂರ ಇಲ್ಲ, ತುಂಬ ಹತ್ರ ಇದೆ. ಇದೆಲ್ಲ ನಡೆಯುವಂಥ ವೇಳೆ ಇದು ಯಾವ ಪ್ರಶ್ನೆಗೆ ಉತ್ತರ ಅಂತ ನೆನ್ಪಿಟ್ಕೊಳ್ಳಿ. ಶಿಷ್ಯರೋಗಿ ಪ್ರತ್ಯೇಕವಾಗಿ ಕೇಳ್ತಿದ್ದಾರೆ, ನೀನು ಬರುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ, ಇದೆಲ್ಲ ಸೂಚನೆಗಳ ಬಗ್ಗೆ ಮಾತನಾಡ್ತಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ತುಂಬ ಸೂಚನೆಗಳ ಬಗ್ಗೆ ನಾನು ಪ್ರಾರಂಭದಲ್ಲಿ ಮಾತಾಡಿದೆ. ಜನ ಏನು ಮಾಡ್ತಾರಂತೆ, ನಮ್ಮನ್ನು ಎಲ್ಲ ಯೇಸು ಕ್ರಿಸ್ತನ ಹೆಸರು ನಿಮಿತ್ತ ಹಾಗೆ ಮಾಡ್ತಾರಂತೆ. ಹಾಗೆ ಮಾಡೋದು ಅಂದರೆ ದ್ವೇಷ ಮಾಡ್ತಾರೆ. ನಿಮ್ಮ ಸಭೆಯಲ್ಲಿರುವಂಥ ಜನ, ನಿನ್ನ ಪಕ್ಕದಲ್ಲಿರುವಂತಹ ಸಹೋದರನು ನಿನ್ನನ್ನು ದ್ವೇಷ ಮಾಡುವಂತಾದರೆ ಎಷ್ಟು ಜನ ಸಭೆಗೆ ಬರ್ತೀವಿ? ಸಭೆಗೆ ಬರುವಂಥ ಮನಸ್ಸು ಬರ್ತದೆ ಆವಾಗ ನಮಗೆ? ತುಂಬ ಜನಗಳು ಬರಲ್ಲ. ಸಭೆಗೆ ಹೋಗ್ತಿರೋದು ಏನಕ್ಕೆ? ಸಂತೋಷವಾಗಿರೋಕ್ಕೆ. ಸಭೆಯಲ್ಲೇ ನನ್ನ ದ್ವೇಷ ಮಾಡ್ತಾರೆ ಅಂದರೆ ಸಭೆಗೆ ಬರ್ತೀವಾ? ಬರೋಕ್ಕೆ ಮನಸ್ಸು ಆಗಲ್ಲ. ಕೆಲವರು ಹೇಳ್ಬೋದು ನಾನು ಬಂದುಬಿಡ್ತೀನಿ ಅಂತ. ಕಷ್ಟ. ಹಾಗೆ ಮಾಡ್ತಾರಂತೆ ಜನರಿಗೆ. ಅದು ಬೇರೆ ಯಾರೂ ಅಲ್ಲ, ದೇವ ಜನರು ಕೂಡ. ಮುಂದಿನ ವಚನದ ಹೇಳ್ತದೆ, ಗಮನಿಸಿ, ಮುಂದೆ ಬರ್ತದೆ. ಅದರ ಅರ್ಥ ಏನು? ಹಿಂಜರಿರೋದು ಅರ್ಥ. ಹಿಂಜರಿಯವರು ಯಾರು? ನಂಬಿರೋರ ನಂಬದೇ ಇರೋರ? ನಂಬಿರುವವರೇ ಹಿಂಜರಿದು ಏನು ಮಾಡ್ತಾರಂತೆ? ಅದರ ಅರ್ಥ ಏನು? ನಾನಲ್ಲ ಬಂದಿದ್ದು ಈ ಚರ್ಚ್ಗೆ, ಇವನೇ ಕರ್ಕೊಂಡ್ಬಂದಿದ್ದು. ನಾನು ಬರೋಕ್ಕೆ ಇಷ್ಟನೇ ಇರಲಿಲ್ಲ, ಇವನಿಗೋಸ್ಕರ ಸುಮ್ಮನೆ ಬಂದು ಕೂತೀನಿ.
ನನ್ನನ್ನು ಇವನೇ ಹೇಳಿದ್ದು ಮತಾಂತರ ಆಗುವಂತ, ನನಗೆ ಇವನೇ ಹೇಳಿದ್ದು ದೀಕ್ಷಾ ಸಮಾಧಾಗುವಂತ, ಇಲ್ಲದೇ ಇರುವಂಥ ವಿಚಾರಗಳನ್ನು ಹೇಳಿ ಒಬ್ಬರನ್ನೊಬ್ಬರು ಹಿಡ್ಕೊಟ್ಬಿಡ್ತಾರಂತೆ. ತುಂಬ ದಿನಗಳಿಲ್ಲ ಇದು ತುಂಬ ಕಡೆಗಳಲ್ಲಿ ಈ ದಿನಗಳು ಆಲ್ರೆಡಿ ನಡೀತಾ ಇದೆ ಸಭೆಗಳಲ್ಲಿ. ಇವತ್ತು ನಮ್ಮ ಸಭೆಯಲ್ಲಿ ಕೆಲವು ಸೂಚನೆಗಳು ಗೊತ್ತಾ? ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಅನ್ನುವಂಥ ಸನ್ನಿವೇಶ. ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಬೇಸರ, ಒಬ್ರಿಗೊಬ್ರು ಪ್ರೈಸ್ತರ ಹೇಳೋದಕ್ಕೂ ಆಗಲ್ಲ, ದೇವರ ಸ್ತೋತ್ರ ನಮಸ್ಕಾರ ಹೇಳೋದಕ್ಕಾಗಲ್ಲ, ವೈಮನಸ್ಸು. ಆದರೆ ಇಬ್ಬರು ಕೂರಿಸಿ ಮಾತನ್ನು ನೋಡಿ ಏನು ನಡೆದಿದೆ ಅಂದರೆ ಏನೂ ಇರಲ್ಲ. ಅವ್ರೇನಾದ್ರು ಬೈದಿದ್ದಾರ, ಇವರೇನಾದ್ರು ಬೈದಿದ್ದಾರೆ, ಏನೂ ಇಲ್ಲ. ಸಣ್ಣ ಸಣ್ಣ ವಿಷಯ ಬರ್ತದೆ. ಮೊನ್ನೆ ಆ ಕಡೆಯಿಂದ ಬರ್ತಿದ್ರು, ನಾನು ನೋಡ್ದಂಗೆ ಉಂಟಲ್ಲ, ಅದಕ್ಕೆ ನನ್ನ ಕೈಲ ಆಯ್ತಿಲ್ಲ ನೋಡೋಕ್ಕೆ. ಆ ಕಡೆಯಿಂದ ಬರೋರನ್ನ ಏನು ಮಾಡೋದಂತೆ, ಮುಖ ನೋಡಿ ತಿರುಗಿಕೊಂಡಿರುತ್ತೆ, ಮಾತಾಡ್ತಾ ಹೋದ್ರಂತೆ. ಅದಕ್ಕೆ ತಿಂಗಳಾನುಗಟ್ಟಲೆ ದ್ವೇಷ. ಹಾಗೆ ಈ ಥರ ಚಿಕ್ಕ ಚಿಕ್ಕ ವಿಚಾರಕ್ಕೆ ಮಾಡುವಂಥವರು ಮುಂದಿನ ದಿನಗಳಲ್ಲಿ, ಯೇಸು ಕ್ರಿಸ್ತನು ಬರುವಂಥ ದಿನಗಳಲ್ಲಿ ಸೈತಾನನು ರೌದ್ರವೇಷವುಳ್ಳವನಾಗಿಯೇ ನಿನ್ನಲ್ಲಿ ತಪ್ಪುಗಳನ್ನು ತರ್ತಾನೆ. ಅವನು ದ್ವೇಷ ಹುಟ್ಟುವ ಹಾಗೆ ಮಾಡುವ ಹಾಗೆ ತರ್ತಾನೆ. ಏನಕ್ಕಾಗಿ? ನೀನು ಅವನ್ನ ಹಿಡ್ಕೊಡು, ಇಲ್ಲ ನೀನು ಹಿಡಿದು ಬಿಡ್ತಾರೆ. ಇಸ್ಕರಿಯೋತ ಯೂದನ ಬಗ್ಗೆ ಹೇಳ್ತೀವಲ್ವಾ, ಯೇಸು ಸ್ವಾಮಿ ಏನು ಮಾಡಿದ್ರು? ಮುಂದಿನ ದಿನಗಳಲ್ಲಿ ತುಂಬ ಜನ ಇಸ್ಕರಿಯೋತ ಯೂದರು ಇರ್ತಾರೆ. ಇಸ್ಕರಿಯೋತ ಯೂದ ಅಂದ್ರೆ ಏನು? ಹಿಡ್ಕೊಡು. ಹಲ್ಲೆಲೂಯಾ. ಎದುರೇ ಬರ್ತಿದೆಯಾ? ಎಚ್ಚರವಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ಅನೇಕರು ಒಬ್ಬರನ್ನೊಬ್ಬರು ಹಿಡ್ಕೊಡ್ತಾರೆ. ಯೋಚನೆ ಮಾಡಿ ನೋಡ್ರಿ, ನಿನ್ನ ಪಕ್ಕದಲ್ಲಿರೋರೇ ನಿಮ್ಮನ್ನು ಹಿಡ್ಕೊಟ್ರೆ, ಉದಾಹರಣೆಗೆ ಕಾವ್ಯ, ಸಂಧ್ಯಾ ಇಬ್ಬರಿದ್ದಾರೆ. ದಿಢೀರ್ನ ಯಾರೊಬ್ಬರು ಬಂದರು, ಇಬ್ಬರು ಎಷ್ಟು ಜನ ನಂಬಿರ್ಯಾ ಅಂತ. ಕಾವ್ಯನ ಕೇಳ್ತಾರೆ, ನಾನು ಬೇರೆ ಜಾತಿಯವನೇ ಸ್ವಾಮಿ, ನಾನು ನಾಯಕರು, ನಮ್ಮೂರಲ್ಲಿ ಯಾರು ನಂಬಿಲ್ಲ ಯೇಸು ಸ್ವಾಮಿನ. ಇವಳು ನಮ್ಮ ಕಾಲೇಜ್ ಓದ್ತಿದ್ದ ಪಕ್ಕದಲ್ಲಿ, ಅವಳು ನನ್ನ ಕರ್ಕೊಂಬಂದ್ಬಿಟ್ಲು, ನೋಡೋಣ ಅಂತ ಸುಮ್ಮನೆ ಬಂದೆ. ಇವಳೇ ಹಿಡ್ಕೊಂಡೋಗಿ ಇವಳೇ ಯೇಸು ಸ್ವಾಮಿ ತೋರಿಸಿದ್ದು ನನಗೆ. ಇವಳು ಯೇಸು ಸ್ವಾಮಿ ಪ್ರಾಣ ಬೇಕಾದ್ರೆ ಕೊಡ್ತಲ್ಲ ಕರ್ಕೊಂಡೋಗಿ ತೋರಿಸ್ಕೊಟ್ಬಿಡ್ತಾಳೆ. ಆಮೇಲೆ ಮುಗಿದ ಮೇಲೆ ಜಗಳ ಬಿಡಿ, ನಿತ್ಯ ಯಾಕೆ ತೋರಿಸ್ಕೊಟ್ಟೆ ಅಂತ ನಾನು ಉದಾಹರಣೆ ಹೇಳಿದ್ದು. ತೋರಿಸ್ಕೊಟ್ಬಿಟ್ರೆ, ಈಗ ತೋರಿಸ್ಕೊಟ್ಟಿದ್ದಾರೆ, ಕಾವ್ಯ ಇಟ್ಕೊಳ್ಳಿ. ಸಂಧ್ಯನ ಎಳ್ಕೊಂಡು ಹೋದ್ರು. ಒಂದು ವಾರ ಆದಮೇಲೆ ಬಿಡುಗಡೆಗೆ ಬಂದರು. ಈಗ ಕಾವ್ಯನ ಸಂಧ್ಯೆ ನೋಡಿದ್ರೆ ಏನು ರಿಯಾಕ್ಟ್ ಮಾಡ್ತಾರೆ? ಮನೆ ಆಳಿ, ನಿನ್ನ ನಂಬಿದ್ನಲ್ಲ ನಾನು, ನಿನ್ನ ನಂಬಿ ವಾರ ಕುಂದ್ರೆ ತಿನ್ನಲ್ಲ ಪಕ್ಕದಲ್ಲಿ. ಇಂಥ ಮಾತುಗಳು ಬರ್ತದೆ ಇಲ್ವಾ? ಹಲ್ಲೆಲೂಯಾ. ಮನೆಯಾಳಿ ಕೆಟ್ಟು ಬಿಡಲ್ಲ ರೀ, ಅವರ ಜೀವನವನ್ನು ಹಾಳು ಮಾಡಬಹುದು ಅಂತ ಅರ್ಥ. ಗಮನಿಸ್ರಿ, ಈ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಹಿಡ್ಕೊಡುವಂಥ ಸನ್ನಿವೇಶ ಬಂದಾಗ ಈ ರೀತಿ ಯೋಚನೆ ಮಾಡಿದ್ರೆ ಸಂಧ್ಯೆ ಏನು ಯೋಚನೆ ಮಾಡಬೇಕು? ದೇವರು ಹೇಳಿದ್ರು ಅದು ನಡೀತದೆ. ಆಮೇಲೆ ಅದು ಒಂದು ಉದಾಹರಣೆ ಹೇಳಿದೆ. ಈ ರೀತಿಯಲ್ಲಿ ನಿಮ್ಮನ್ನು ಹಿಡ್ಕೊಡುವಂತಹ, ಕೊಲೆಗೆ ಗುರಿಪಡಿಸುವಂತಹ, ನಿಮ್ಮನ್ನು ಅವಮಾನಕ್ಕೆ ತಳ್ಳುವಂತಹ ಜನ ಎಬ್ಬಿಸಲ್ಪಟ್ಟಾಗ ಅವ್ರ ಮೇಲೆ ದ್ವೇಷಗೊಳ್ಬೇಡಿ, ನೊಂದುಕೊಳ್ಬೇಡ್ರಿ. ನೀವು ಹೇಳಿದ್ದು ನಡೀತಿದೆ, ನಾನು ಪರಲೋಕಕ್ಕೆ ಸಿದ್ಧವಾಗ್ತಾ ಇದ್ದೀನಿ ಸ್ವಾಮಿ ಅಂತ ನಮ್ಮ. ಇದು ಸೂಚನೆ. ಇದನ್ನು ಹೇಳ್ಬೇಕು ಅಂದರೆ, ನೀನು ಪರಲೋಕಕ್ಕೆ ಸಿದ್ಧವಾಗ್ತಿದ್ದೀಯಾ ಅನ್ನೋದಕ್ಕೆ ಸೂಚನೆ ಏನು? ಈ ಹಾಗೆಯನ್ನು ನೀನು ಸಹಿಸಿಕೊಂಡು ಯೇಸು ಸ್ವಾಮಿ ಹೇಳಿರೋದು ನಡೀತಿದೆ ಅಂದ ತಕ್ಷಣ ನಿನ್ನ ಆಪ್ತರನ್ನು ಹೇಳಬೇಕು, ನೀನು ಪರಲೋಕಕ್ಕೆ ಸಿದ್ಧವಾಗಿದ್ದೀಯಾ ಅಂತ. ಆಮೇಲೆ ಹಲ್ಲೆಲೂಯಾ. ಮುಂದೆ ಓದಲ್ಲ ಈಗ. ಬಹು ಜನ ಪ್ರವಾದಿಗಳು, ಬಹುಮಂದಿ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು. ಪ್ರವಾದಿಗಳಂದ್ರೆ ಯಾರು? ದೇವರನ್ನು ನಂಬದಂಥವರು, ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಂಥವರು, ಪರಿಶುದ್ಧಾತ್ಮನ ಹೊಂದದಂಥವರು. ಪರಿಶುದ್ಧಾತ್ಮನ ಕೆಲಸ ತಾನೇ ಪ್ರವಾದನೆ. ಅಂಥವರೇ ಸುಳ್ಳು ಪ್ರವಾದಿಗಳಾಗಿ ಮಾರ್ಪಡ್ತಾರೆ. ಎಷ್ಟರ ಮಟ್ಟಿಗೆ ನಿಮ್ಮನ್ನು ನಂಬಿಸ್ತಾರೆ ಅಂದರೆ, ಇವರ ಹಾಗೆ ಮತ್ತೊಬ್ಬ ಸೇವಕರಿಲ್ಲ, ಇವರ ಹಾಗೆ ನೋಡಿದ್ರೆ ಇಡೀ ಬೈಬಲ್ನ ಹೇಳ್ತಾರೆ. ಈ ಅಟ್ ಪ್ರೆಸೆಂಟ್ ನಮ್ಗೆ ಅದ್ಭುತ ಮಾಡ್ತಾರೆ. ಯೂಟ್ಯೂಬಲ್ಲಿ ಇವತ್ತು ಕೂಡ ಒಂದು AG ಚರ್ಚಲ್ಲಿ ನಡೆದಂಥದ್ದು, ಬೆಂಗಳೂರಿನಲ್ಲಿ ಒಬ್ಬ ಪಾಸ್ಟರ್ ಪ್ರೇಯರ್ ಮಾಡ್ತಾರೆ, ಪ್ರವಾದಿ ನುಡಿತಾರೆ. ಮಧು ಅವ್ರ ಮೊಬೈಲ್ಗೆ ನಾನು ಕರೆನ್ಸಿ ಹಾಕ್ಸ್ತೀನಿ, ಹೀಗೆ ದೇವ್ರ ಒಂದು ಪ್ರೇಯರ್ ಮಾಡ್ತೀನಿ, ಅವ್ರಿಗೆ ಕರೆನ್ಸಿ ಬರ್ತದೆ. ಟಕ್ SMS ಬರುತ್ತೆ, ಒಂದು ಸೌಂಡ್ ಬರುತ್ತೆ. ಆ SMS ಚೆಕ್ ಮಾಡಿದ್ರೆ ಕರೆನ್ಸಿ ಬಂದಿದೆ ಅಲ್ಲಿ. ದೇವಾದಿ ದೇವನು ಪ್ರವಾದನೆ ವರವನ್ನು ಕೊಟ್ಟದ್ದು ಇದಕ್ಕೋಸ್ಕರವಾಗಿಯಾ? ಕರೆನ್ಸಿ ಹಾಕ್ಸ್ಲಿಕ್ಕ? ಇವತ್ತು ಸಭೆ ಜನ ಏನು ಮಾಡೋದು ಗೊತ್ತಾ? ಚಪ್ಪಾಳೆ ಹೊಡೆದಿದ್ದೇನು, ಕುಣಿದಿದ್ದೇನು, ಅಲ್ಲೇಲೂಯಾ ಹೇಳಿದ್ದೇನು. ದೇವರು ಈ ರೀತಿ ಮಾಡಲ್ಲ.
ನಿಮಗೆ 10 ಲಕ್ಷ 1 ಲಕ್ಷ ಸಾಲವುಳ್ಳಾರ ಬಂದಿದ್ದೀರಿ. ನೀನು ಇವತ್ತು 1 ಲಕ್ಷ ತೆಗೆದು ನೋಡು ನಿನ್ನ ಪಾಕೆಟಲ್ಲಿ, ನಿನ್ನ ಪರ್ಸಲ್ಲಿ ನೋಡಿದ್ರೆ 1 ಲಕ್ಷ ಇದೆ. ಈ ದುಡ್ಡು ಎಲ್ಲಿಂದ ಬಂತು? ಪ್ರವಾದಿ ಅಂದರೆ ಎಲ್ಲಿಂದ ತರಿಸಿದ್ರು? ಒಂದು ರಿಸರ್ವ್ ಬ್ಯಾಂಕಿಂದ ಬಂದದ್ದು ಒರಿಜಿನಲ್ ನೋಟ್, ಹೌದಾ? ರಿಸರ್ವ್ ಬ್ಯಾಂಕಿಂದ ಬರದೆ ಮತ್ತೊಂದು ಕಡೆಯಿಂದ ಬಂದ ನೋಟ್ ಯಾವುದು? ಎಲ್ಲರೂ ಹೇಳ್ರಿ, ಕಳ್ಳ ನೋಟು ಕೊಡೋರು ನಮ್ಮ ದೇವರ. ರಿಸರ್ವ್ ಬ್ಯಾಂಕಿಂದ ಇಲ್ಲದೆ ಏನೇ ಪ್ರಮಾಣ ಮಾಡಿ ದೇವರು ಕೊಡೋದಕ್ಕೆ ಮನಸ್ಸು ಕೊಡಲ್ಲ ಹಂಗೆ ನಮ್ಮ ದೇವರು. ಇದೆಲ್ಲರೂ ಇದು ಮಾಡುವಂಥದ್ದು ಸುಳ್ಳು ಪ್ರವಾದಿಗಳು. ಎಚ್ಚರಿಕೆ ಇಡ್ರಿ. ನಾಳೆ ನಿಮ್ಗೆ ಏನೆಲ್ಲ ಅದ್ಭುತ ಮಾಡಿದ್ರೆ ವಾಕ್ಯಕ್ಕೆ ಅನುಗುಣವಾಗಿದೆ ಅಂತ ಆಲೋಚನೆ ಮಾಡಿರಿ. ಬಹು ಜನ ಸುಳ್ಳು ಪ್ರವಾದಿಗಳು ಬರ್ತಾರೆ. ಇವತ್ತು ನಮ್ಮ ಮನೆಗೆ ಕೂಡ ಕಳೆದ ದಿನಗಳಲ್ಲಿ ಇಬ್ಬರು ಸ್ತ್ರೀಯರು ಬಂದಿದ್ದರು. ನಮ್ಮ ಪ್ರಭಾವರವರ ಕರೆಸಿ ಕೂರಿಸಿ ವೆಯ್ಟ್ ಮಾಡ್ತಾರೆ. ನಾನು ಹೋಗಿ ನಂತರ ಮಾತನಾಡಿದೆ. ನಾನು ದೇವರ ವಾಕ್ಯ ಮಾತಾಡ್ತಿದ್ದೆ, ಕೋಪ ಬಂದ್ಬಿಡ್ತು ಅವ್ರಿಗೆ. ಅವ್ರು ಹೇಳುವಂಥ ವಿಚಾರ ನಾವು ಒಪ್ಪಬೇಕು, ನಾವು ಇಲ್ಲದಿದ್ದರೆ ಕೋಪ ಬರ್ತದೆ. ಮೈಸೂರಿನಲ್ಲಿ ಚಿಯೋನ್ ಚರ್ಚ್ ಅಂತಲೇ ಇದೆ. ಅದನ್ನು ಕಂಠಾಘೋಷಗಳಿಗೆ ಎಚ್ಚರಿಕೆ ಉಳ್ಳವರಾಗಿದೆ ಇಂಥ ವಿಷಯದಲ್ಲಿ. ಅದು ಹೆಂಗೆ ಕಂಡಿಡ್ತಾರೆ ಅಂದರೆ ಸ್ಪೆಷಲ್ ವರ ಕೊಟ್ಟಿದ್ದಾರೆ ಅವ್ರಿಗೆ ಏನೋ ಗೊತ್ತಿಲ್ಲ. ನೀವು ಎಲ್ಲಿ ನಿಂತಿದ್ರು, ನೀವು ಕ್ರಿಶ್ಚಿಯನ್ ತಾನೇ ಎಷ್ಟು ಚರ್ಚ್ ಹೋಗ್ತಿದ್ದಾರಲ್ವ ಅಂತ ಕಂಡುಹಿಡಿದ್ಬಿಡ್ತಾರೆ ನಿಮ್ಮನ್ನು. ಎಚ್ಚರಿಕೆ ಉಳ್ಳವರಾಗಿದೆ. ಕಾರಣ ಒಂದೇ, ಯೇಸು ಸ್ವಾಮಿ ಹೇಳಿದ್ದಾರೆ, ಕಡೇ ದಿನಗಳಲ್ಲಿ ನಾನು ಪ್ರತ್ಯಕ್ಷನಾಗುವ ಸೂಚನೆಗಳನ್ನು ನಾನು ತಿಳಿಸ್ತೀನಿ. ಏನಂದರೆ ಅನೇಕ ಜನ ಸುಳ್ಳು ಪ್ರವಾದಿಗಳು ಬಂದು ಏನು ಮಾಡ್ತಾರಂತೆ, ಅನೇಕರನ್ನು ಮೋಸಗೊಳಿಸ್ತಾರಂತೆ. ಬಟ್ ನಾವು ಧನ್ಯರು, ನಾನು ನೀನು ಮೋಸ ಹೋಗಲ್ಲ. ಆಮೇಲೆ ಮುಂದೆ ಓದ್ತೀನಿ. ಈಗ 11ನೇ ವಚನ 12ನೇ ವಚನ. ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತಣ್ಣಗಾಗುವುದು. ಏನು ಹೆಚ್ಚಾಗುತ್ತಂತೆ? ಅಧರ್ಮವನ್ನೇ ನೀನು ನೋಡ್ತಾ ಎಷ್ಟು ಪ್ರೀತಿ ತೋರಿಸಿದ್ರು, ಎಷ್ಟೇ ಅವ್ರನ್ನ ಸಹಿಸ್ಕೊಂಡ್ರು, ಅವರಿಂದ ನನಗೆ ಬರೀ ಕೇಡೇ ಆಗ್ತದೆ ಅಂದರೆ ನೀವೇನು ಮಾಡ್ತೀರಿ? ನೀವು ಸಹಿಸ್ಕೊಳ್ತಾನೆ ಇದ್ರಿ. ಜನವರಿ 2026 ಜನವರಿಯಿಂದ ಸಹಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದವರು ಡಿಸೆಂಬರ್ವರೆಗೂ ಸಹಿಸ್ಕೊತಾನೆ ಇದ್ದಾರೆ. ಏನು ಮಾಡ್ತೀರಿ ಕಡೆಗೆ? ಪುನಃ ಸಹಿಸ್ಕೊಳಕ್ಕೆ ಹೋಗ್ತೀರಾ ನೀವು? ಸಹಿಸ್ಕೊಳ್ಳೋದು ಏನಕ್ಕೆ ಹೇಳಿ? ಅವನು ಬದಲಾಗಲಿ ಅಂತ. ಅವ್ನು ಬದಲಾಗದೇ ಇಲ್ಲ. ಅವ್ನು ಕೊಟ್ಟಿರೋದೇ ನಿನ್ನ ಬದಲಾಯಿಸೋಕ್ಕೆ. ದೇವರು ಅವ್ನು ಇಟ್ಟಿರೋದು ಏನಕ್ಕೆ? ನಿನ್ನನ್ನು ಬದಲಾಯಿಸಲಿಕ್ಕೆ. ಎಷ್ಟು ಹೇಳ್ತಿದ್ದಾರೆ, ದುಷ್ಟತ್ವವು 12ನೇ ವಚನ ಹೇಳ್ತದೆ, ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿ ತಣ್ಣಗಾಗ್ತದೆ. ಇದರ ಕುರಿತಾಗಿ ನಾನು ಮಾತನಾಡಿ ಮುಗಿಸ್ತೀನಿ, ಗಮನಿಸ್ತೀನಿ. ಪ್ರೀತಿ ತಣ್ಣಗಾಗೋದು ಏನು? ಫಸ್ಟು ಮನೆಗೆ ಬಂದಿದ್ದಾಗೆ ಊಟ ಮಾಡಿದ್ಯಾ ಅಂತ ಕೇಳ್ತಾರೆ. ನಿಮ್ಮನೆಯವ್ರನ್ನ ಮನೆಗೆ ಬರ್ತಿದ್ದಾಗೆ ಊಟ ಮಾಡಿದ್ಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಬರ್ತಾ ಏನಾಗುತ್ತೆ, ಮಾಡಿರ್ತಾರೆ ಬಿಡು ಅನ್ಕೋತಾರೆ. ಏನಂತೆ, ಮುಖ ನೋಡ್ಬಿಟ್ಟು ನಗನಗ್ತೇನೆ ಅವರೇ ಮಾಡಿರ್ತಾರೆ ಕಂಡ್ಬಿಡು ಅನ್ಕೋತಾರೆ. ಇಲ್ಲಿಂದ ಫಸ್ಟು ನೀವು ಬರೋವರೆಗೂ ನಾವು ಊಟ ಮಾಡಲ್ಲ ಅಂತಾರೆ ಹೇಳ್ತೀವಿ. ನೀವು ಮನೆ ಬರೋವಾಗ ಏನು ಮಾಡಲ್ಲ, ಊಟ ಮಾಡಲ್ಲ ಅಂತಾರೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಊಟಕ್ಕೆ ತಕ್ಕ ಕೂತಿದ್ದೆ, ನೀವು ಬರೋದು ನೋಡ್ಕೊಂಡು ಹೇಳ್ತಾರೆ, ಊಟಕ್ಕೆ ತಕ್ಕ ಕೂತಿ ನೀವು ಬಂದಮೇಲೆ ಕೈ ಹಾಕೋದು ಅಂತಾರೆ ತಟ್ಟಿಗೆ. ಇನ್ನು ಸ್ವಲ್ಪ ದಿನ ಆದಮೇಲೆ ಅರ್ಧ ತಿಂದಿವಿ, ಅರ್ಧ ಇಟ್ಟಿನ ನೋಡಿ ನಿಮಗೆ ಅಂತಾರೆ. ಕಡೆ ಒಂದಿನ ಬರ್ತದೆ, ಎಲ್ಲ ಊಟ ಖಾಲಿ ಆಗಬೇಕು, ಬೇರೆ ಕಡೆ ತಿನ್ಕ ಬನ್ನಿ ಅಂತ. ಪ್ರೀತಿ ತಣ್ಣಗಾಗ್ತಾ ಹೋಗುತ್ತೆ. ಇದನ್ನು ನೋಡಿ ಆಶ್ಚರ್ಯಪಡಬೇಕು. ಗಮನಿಸ್ರಿ, ಇನ್ಕ್ಲೂಡಿಂಗ್ ಸಭೆಯಲ್ಲಿ ಸೇವಕರ ಪ್ರೀತಿ, ವಿಶ್ವಾಸಿಗಳ ಪ್ರೀತಿ, ಹೆತ್ತವರ ಪ್ರೀತಿ. ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿ. ಎಷ್ಟು ಜನರ ಪ್ರೀತಿ? ಆ ಬಹು ಜನರು ನಾನು ನೀವು ಇರಲ್ಲ ಅಂತ ಅನಿಸಿದೀವ. ಬಟ್ ನಾವು ಆಸೆ ಪಡಬೇಕು, ಬಹು ಜನರ ಗುಂಪಲ್ಲಿ ನಾನಿರದೆ ಸ್ವಲ್ಪ ಜನರ ಗುಂಪಲ್ಲಿ ನಾನಿರಬೇಕು. ಇಕ್ಕಟ್ಟಾದ ಬಾಗಿಲು ಹೋಗೋ ರಶ್ಯನ ಆ ಸ್ವಲ್ಪ ಚಂದ್ರ ಎಲ್ಲಿರಲ್ಲ ಗೊತ್ತಾ? ಇಲ್ಲಿರಲ್ಲ. ಪ್ರೀತಿ ತಣ್ಣಗೋಗೋ ವಿಷಯದಲ್ಲಿ ಅವರೆಲ್ಲ ಯಾರು ಹೆಂಗಾದರೂ ಆಗಿರಲಿ, ಎಷ್ಟೋ ಸರಿ ಹೇಳ್ತೀವಲ್ವಾ, ನನ್ನ ಗುಣವನ್ನು ಹಾಗೆ ಕಾಪಾಡ್ಕೊಳ್ಬೇಕು. ನನ್ನ ಗುಣವನ್ನು ಮತ್ತೊಬ್ಬರ ನಿಮಿತ್ತವಾಗಿ ಬದಲಾಯಿಸ್ಕೊಳ್ಬಾರ್ದು. ಕಳೆದ ದಿನ ಹೇಳಿದ್ನಲ್ಲ, ಮತ್ತೊಬ್ಬರಿಗೋಸ್ಕರ ನನ್ನ ಮೆಂಟಾಲಿಟಿನ ಅವ್ರ ಕೈ ಕೊಟ್ಬಿಡ್ಬಾರ್ದು. ಅವರು ಆಡಿಸ್ದಂಗೆ ನಾವು ಆಡಬಾರ್ದು. ತುಂಬ ಜನ ಅವ್ರು ಆಡಿಸ್ದಂಗೆ ನಾವು ಆಡ್ತಾಯಿದ್ದೀವಿ, ಮತ್ತೊಬ್ಬರು ಆಡ್ದಂಗೆ ಆಡಿಸ್ತಾ ಇದ್ದೀವಿ, ಆಡಿಸುವಾಗೆ ಆಡ್ತಾಯಿದ್ದೀವಿ. ಈ ರೀತಿ ಇರಬಾರ್ದು. ಆ ರೀತಿ ಇದ್ದವರು ಖಂಡಿತ ಪ್ರೀತಿ ತಣ್ಣಗಾಗಿ ಹೋಗುತ್ತೆ. ಮಕ್ಕಳ ಪ್ರೀತಿ ತಣ್ಣಗಾಗುತ್ತೆ, ಹೆತ್ತವರ ಪ್ರೀತಿ ತಣ್ಣಗಾಗುತ್ತೆ. ಹಲ್ಲೆಲೂಯಾ. ಕಡೆಯ ದಿನಗಳಲ್ಲಿ ಬಹು ಜನ ಪ್ರೀತಿ ತಣ್ಣಗಾಗ್ಬಿಡುತ್ತೆ. ಒಂದು ವಾಕ್ಯ ತೆಗಿರಿ, ಪ್ರಕಟಣೆ 2ನೇ ಅಧ್ಯಾಯ. ಪ್ರಕಟಣೆ 2ನೇ ಅಧ್ಯಾಯ ಅದರ 4 ಮತ್ತು 5ನೇ ವಚನ ಓದ್ರಿ. ಪ್ರಕಟಣೆ 2, 4 ಮತ್ತು 5ನೇ ವಚನ.
4 ಮತ್ತು 5ನೇ ವಚನ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದುಹಾಕುವೆನು. ಸಾಕು. ಮತ್ತಾಯ 24:12ನೇ ವಚನ ನೋಡಿದ್ವಿ. ಬಹು ಜನರ ಪ್ರೀತಿ, ಮನುಷ್ಯರು ಮನುಷ್ಯರ ಮೇಲಿಟ್ಟಂಥ ಪ್ರೀತಿ ಮಾತ್ರ ಅಲ್ಲ. ಇಲ್ಲಿ ಈಗ ನಮ್ಮ ವಿಷಯಕ್ಕೆ ನಾವು ತಿರುಗೋಣ. ಪ್ರಕಟಣೆ 2ನೇ ಅಧ್ಯಾಯ 4ನೇ ವಚನ ಹೇಳ್ತದೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಇದು ಯಾರ ಮೇಲಿಟ್ಟಂಥ ಪ್ರೀತಿ ಬಗ್ಗೆ ಹೇಳ್ತಾ ಇದೆ? ನಾನು ವಿಶ್ವಾಸಿ ಅಲ್ಲ, ನಾನು ದೇವರ ಮೇಲಿಟ್ಟಂಥ ಪ್ರೀತಿಯ ಕುರಿತಾಗಿ ಹೇಳ್ತೀನಿ. ಈಗ ನೀವು ಒಂದು ನಿಮಿಷ ಕಣ್ಮುಚ್ಚೋಣ. ಒಂದು ನಿಮಿಷ ಕಣ್ಮುಚ್ಚಿ ಹೃದಯದ ಕೈ ಇಟ್ಟು, ನಾನು ಯೇಸು ಸ್ವಾಮಿಯನ್ನು ನಂಬಿದಂಥ ಪ್ರಾರಂಭದ ದಿನದಲ್ಲಿ ಯೇಸುವನ್ನು ಹೇಗೆ ಪ್ರೀತಿಸ್ತಾ ಇದ್ದೆ? ಎಲ್ಲರೂ ಕಣ್ಮುಚ್ಚಿ ಹೃದಯದ ಕೈ ಇಟ್ಟು ಕೇಳ್ಕೊಳ್ರಿ. ನಾನು ಯೇಸು ಸ್ವಾಮಿ ನಂಬಿದ ಪ್ರಾರಂಭದ ದಿನದಲ್ಲಿ ಇಟ್ಟಂಥ ಪ್ರೀತಿ ಹೇಗಿತ್ತು, ಇವತ್ತು ಹೇಗೆ ನಾನು ಪ್ರೀತಿಸ್ತಾ ಇದ್ದೀನಿ? ಏನಾದರೂ ವ್ಯತ್ಯಾಸ ಇದೆಯಾ? ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ ಅನ್ನೋದು ಪ್ರಶ್ನೆ ಮಾಡಿಕೊಡ್ರಿ. ಕಣ್ಬಿಟ್ರಿ. ಈಗ ನೀವು ಹೇಳಿ, ಜಾಸ್ತಿ ಆಗಿದೆಯಾ ಹೋಗ್ತಾ ಅಥವಾ ಹಾಗೇ ಇದೆಯಾ, ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿರೋರಿಗೆ ಸ್ತೋತ್ರ. ನಮ್ಮ ಶ್ವೇತ ಹೇಳಿದ್ರು ಜಾಸ್ತಿ ಆಗಿದೆ ಅಂತ. ಒಂದು 4-5 ತಿಂಗಳ ಹಿಂದೆ ಪಾತಾಳಕೊಂಡೋಗಿದ್ರು. ನರಕಕ್ಕೆ ಹಾಕಿಲ್ಲ ಅಷ್ಟೇ ಅವರ ದೇವರು. ಪೂರ್ತಿ ಪಾತಾಳದಲ್ಲಿ ಬಿದ್ದಿದ್ರು. ದೇವ್ರಿಗೆ ಸ್ತೋತ್ರ. ಇವತ್ತು ಅವ್ರು ಹೇಳ್ತಿದ್ದಾರೆ, ಪ್ರಾರಂಭದ ಪ್ರೀತಿಗಿಂತ ಇನ್ನೂ ಹೆಚ್ಚಾದ ಪ್ರೀತಿ ಇದೆ. ಆಮೇಲೆ ದೇವ್ರಿಗೆ ಸ್ತೋತ್ರ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ನೋಡ್ರಿ, ಬಹು ಜನರ ಪ್ರೀತಿ ನನ್ನ ಮೇಲೆ ನಿನ್ನ ಮೇಲೆ ತಣ್ಣಗಾಗುತ್ತೆ. ಅದಕ್ಕೆ ಮುನ್ಸೂಚನೆ ಏನು ಗೊತ್ತಾ? ನೀನು ದೇವರ ಮೇಲಿಟ್ಟಂಥ ಪ್ರೀತಿಯನ್ನು ಕಡಿಮೆ ಮಾಡಿಕೊಂಡ್ರು. ದೇವರ ಮೇಲಿಟ್ಟಂಥ ಪ್ರೀತಿ ನೀವು ನನಗೂ ಕಡಿಮೆ ಆಗಿಬಿಟ್ಟಿದೆ. ನಾನು ಅಷ್ಟೇ ಪ್ರಾರಂಭದಲ್ಲಿ ಎಷ್ಟೊಂದು ವೈರಾಗಿ ಹೋಗ್ತಾ ಸೇವೆ 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 ಅಂತೇಳಿ. ಆದರೆ ಈ ದಿನಗಳಲ್ಲಿ ಕಡಿಮೆ ಆಗಿದೆ. ಜನ ಇದಾರಲ್ಲ ಬಿಡು, ವಿಶ್ವಾಸಿಗಳಿದಾರಲ್ಲ ಬಿಡು ಅನ್ನುವಂತಹ ಒಂದು ನೆಗ್ಲೆಕ್ಟ್, ಈ ಒಂದು ತಾರತಮ್ಯ, ಈ ಒಂದು ತಣ್ಣಗಾಗುವಂಥ ಅನುಭವ ಬಹು ಜನರ ಪ್ರೀತಿ ನನ್ನ ಮೇಲೆ ತಣ್ಣಗಾಗುವ ಹಾಗೆ ಮಾಡಿಬಿಡುತ್ತೆ. ಮುಂದೆ ಏನು ಹೇಳ್ತದೆ ಅಲ್ಲಿ? ಬಿಟ್ಟಿದ್ದೇನೆ, ನಾನು ಮೇಲೆ ತಪ್ಪೂರಿಸಬೇಕಾಗ್ತದೆ. ಆದ್ದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಎಲ್ಲೋ ನಾವು ಒಂದು ಕಡೆ ಬಿದ್ದಿದ್ದೀವಿ. ಯಾಕೆ ದೇವರ ಪ್ರೀತಿ ಕಮ್ಮಿ ಆಯ್ತು ಹೇಳಿ? ಎಲ್ಲೋ ಒಂದು ಕಡೆ ನಾವು ಆ ಪ್ರೀತಿನ ಕಂಡುಕೊಂಡ್ಬಿಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ನಾವು ಸುಖವನ್ನು ಕಂಡುಕೊಂಡಿದ್ದೀವಿ. ಎಲ್ಲೋ ಒಂದು ಕಡೆ ನಾವು ಚೆನ್ನಾಗಿದ್ದೀವಿ. ಕೆಲವು ಪೆಟ್ಟುಗಳು ಬಿದ್ದಿದ್ರೆ ನಮಗೆ ನಮ್ಮ ಪ್ರೀತಿ ತಣ್ಣಗಾಗ್ತಿರಲಿಲ್ಲ. ನಮ್ಮನ್ನು ಕೆಲವು ಸರಿ ಸರಾಗವಾಗಿ ಬಿಟ್ಬಿಟ್ರು ದೇವರು. ಅದಾದ ನಂತರ ಏನು ಮಾಡಿದೆ? ನಾವು ಪ್ರೀತಿ ದೇವ್ರ ಮೇಲೆ ತಣ್ಣಗಾಗ್ತಾ ಇದೆ. ಈಗ ನಾವೇನು ಮಾಡೋಣ? ನನ್ನ ಪ್ರೀತಿ, ಈಗ ಹೇಳಿದ್ರಿ, ತುಂಬ ಜನ ಪ್ರೀತಿ ದೇವ್ರ ಮೇಲೆ ತಣ್ಣಗಾಗಿದೆ. ನಾವು ಎಲ್ಲಿ ಬಿದ್ದಿದ್ದೀವಿ ನನ್ನ ನೆನಪು ತಂದುಕೊಳ್ಳೋಣ. ನಮ್ಮ ನೆನಪಿಗೆ ತಂದುಕೊಂಡು ಏನು ಮಾಡಬೇಕಂತೆ? ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ಈಗ ನೀವು ಹೇಳ್ರಿ, ನನ್ನ ಜೊತೆ ಇರ್ರಿ. ಯೇಸು ಸ್ವಾಮಿ ನಂಬಿದ ಪ್ರಾರಂಭದಲ್ಲಿ ಮಹೇಶ್ ಬ್ರದರ್ ಎಷ್ಟು ಸಾರಿ ದೇವರನ್ನ ನೆನೆಸ್ಕೊತಾ ಇದ್ರಿ? ಎಷ್ಟು ಸಾರಿ ಪ್ರೇಯರ್ ಮಾಡ್ತಿದ್ದು ದೇವ್ರು ನಂಬಿದ ಪ್ರಾರಂಭದಲ್ಲಿ? ತುಂಬ ಹಂಗೆ ವರ್ಡ್ ಚೆನ್ನಾಗಿದೆ. ತುಂಬ ಪ್ರೇಯರ್ ಮಾಡ್ತಿದ್ದೆ. ಗುಡ್. ಸಿಂಧು ಸಿಸ್ಟರ್, ಯೇಸು ಸ್ವಾಮಿ ನಂಬಿದ ಪ್ರಾರಂಭದಲ್ಲಿ ಹೇಗಿತ್ತು ನಿಮ್ಮ ದೇವರೊಂದಿಗಿನ ಒಡನಾಟ? ತುಂಬ ಸಾಕು ಬಿಡಿ. ಪ್ರೇಯರ್ ಇರಲಿ, ತುಂಬ ಪ್ರೀತಿ ಇರಲಿ, ತುಂಬ ಇನ್ನೊಂದಿರಲಿ, ತುಂಬ ಇತ್ತು ನಿಮ್ಮಲ್ಲಿ. ಗುಡ್. ಹಲ್ಲೆಲೂಯಾ. ರಾಜೇಶ್ ಬ್ರದರ್, ದೇವರ ನಂಬಿದ ಪ್ರಾರಂಭದಲ್ಲಿ ನಿಮ್ಮ ಮೇಲೆ ದೇವರೊಂದಿಗೆ ನಮ್ಮ ಪ್ರೀತಿ ಹೇಗಿತ್ತು? ತುಂಬ ಇತ್ತು, ತುಂಬ ಚೆನ್ನಾಗಿತ್ತು. ಹಲ್ಲೆಲೂಯಾ. ಮಹೇಶ್ವರಿ, ದೇವರ ನಂಬಿದ ಪ್ರಾರಂಭದಲ್ಲಿ ನಿಮ್ಮ ಜೀವನ ಎಲ್ಲ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಯೇಸುವಳಿ, ನನ್ನ ಸಂತೋಷ ಪಡಬೇಡಿ. ಈಗ ಹೆಂಗಿದ್ದು? ಮಹೇಶ್ ಬ್ರದರ್ಗೆ ಹೇಳಿದ್ರಲ್ಲ ತುಂಬ ಅಂತ, ಈಗ ಹೇಳೋಕ್ಕಾಗ್ದ? ವೈರಾಗ್ಯ ಕಡಿಮೆ ಆಗೋಯ್ತು. ಸಿಂಧು ಸಿಸ್ಟರ್, ತುಂಬ ಸಾಲ ಆಯಿತು ಫಸ್ಟ್ ಅಷ್ಟೇ. ಸಾಲ ತುಂಬ ಆಯಿತು, ಪ್ರೀತಿ ಕಡಿಮೆ ಆಯಿತು. ರಾಜೇಶ್ ಬ್ರದರ್, ತುಂಬ ಹಣ ಜಾಸ್ತಿ ಆಯಿತು ಫಸ್ಟ್, ಪ್ರೀತಿ ಕಮ್ಮಿ ಆಯಿತು. ಮಹೇಶ್ವರಿ, ಎಜುಕೇಷನ್ ಕೆಲಸ ಜಾಸ್ತಿ ಆಯಿತು, ಪ್ರೀತಿ ಕಮ್ಮಿ ಆಯಿತು. ಇದೆಲ್ಲ ಚೇಂಜ್ ಆಗಬೇಕು. ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತವೆ. ಈಗ ದೇವರ ಕಡೆಗೆ ನಾನು ತಿಳ್ಕೊಂಡೆ ಅನ್ನೋದಕ್ಕೆ ಗುರುತೇನು ಗೊತ್ತಾ? ಮೊದಲು ಮಾಡ್ತಿದ್ದ ಕೃತ್ಯವನ್ನು ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಮೊದಲು ಮಾಡ್ತಿದ್ದದ್ದೇ ಈಗಲೂ ಮಾಡಿ. ಕೆಲವರು ಹೇಳೋದನ್ನ ಕೇಳಿಸ್ಕೊಂಡಿದ್ದಾರೆ, ಹಿಂದೆ ನನಗೆ ಎಂಥ ಬಲ ಇತ್ತು ಗೊತ್ತಾ?
ಹಿಂದ ನಾನು ಎಷ್ಟು ದೂರ ಸೈಕಲ್ ಹೊಡ್ತಿದ್ದೆ ಗೊತ್ತಾ? ಕೇಳಿಸ್ಕೊಂಡಿದ್ದಾರೆ? ಇಷ್ಟು ಹಿಂದೆ ನಾನು ಎಂತೆಂಥ ಬಂಡೆ ಉಳ್ಳಿಸಿದ್ದೆ ಗೊತ್ತಾ? ಎಷ್ಟು ಕೆಲಸ ಮಾಡೋಕ್ಕೆ ಗೊತ್ತಾ? ಹಿಂದೆ 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 ಈಗೇನಾಗಿದ್ದು? ಹಿಂದೆ ನಾನು ಎಷ್ಟು ಜನರು ಸುವಾರ್ತೆ ಹೇಳಿದೆ ಗೊತ್ತಾ? ಈಗ ನಾನು ಸತ್ತೋಗಿದ್ದೆ, ಬದುಕಿದೆ ಇದ್ದಾನೆ. ಹಿಂದೆಂದು ಓಕೆ. ಎಷ್ಟು ಅದನ್ನೇ ಹೇಳ್ತಿದ್ದಾರೆ, ನೀನು ಮೊದಲು ಮಾಡ್ತಿದ್ದ ಕೃತ್ಯಗಳನ್ನ ಈಗ ಮಾಡು. ಮೊದಲು ಸ್ಪಾಶ ಜೊತೆ ಹೆಂಗೆ ನಿಂತ್ಕೊತಿದ್ದಿ ಗೊತ್ತಾ? ಈಗಲೂ ಬಾ ನಿಂತ್ಕ. ಬೇಡ ತಳ್ಬಿಟ್ಟಿದ್ದೀನ? ಇಲ್ಲ. ಸಮಯವನ್ನು ಕೊಡ್ರಿ ದೇವರಿಗೆ. ದೇವರು ಹೇಳ್ತಿದ್ದಾರೆ, ಅನೇಕರ ಪ್ರೀತಿ ನಿನ್ನ ಮೇಲೆ ತಣ್ಣಗಾಗಬಾರ್ದು. ನನಗಿದ್ರೆ ನಿನ್ನ ಪ್ರೀತಿ ತಣ್ಣಗಾಗಿರೋದನ್ನ ನೆನಪು ಮಾಡಿಕೊಂಡು ದೇವರ ಕಡೆ ತಿರುಗಿಕೊಂಡು ಮೊದಲು ಮಾಡ್ತಿದ್ದ ಕೃತ್ಯಗಳನ್ನು ಏನು ಮಾಡಿ ನೀನು ಈಗ ಮಾಡು, ಈಗ ಮಾಡು. ಆಮೇಲೆ ಅರ್ಥ ಆಗ್ತಿದೆಯಾ? ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಗೊತ್ತಾ? ಯೇಸು ಸ್ವಾಮಿಯ ಸೂಚನೆ ಹೇಳ್ತಿದ್ದಾರೆ. ಕೆಲವರ ಪ್ರೀತಿ ನಾಳೆ ನಿಮ್ಮ ಮೇಲೆ ತಣ್ಣಗಾಗ್ಬಿಟ್ಟು ನೀವೇನನ್ಕೋಬೇಕು? ಕ್ರಿಸ್ತನ ಬರೋಣ ಹತ್ರ. ಎರಡನೇದು, ನನ್ನ ಪ್ರೀತಿ ದೇವ್ರ ಮೇಲೆ ತಣ್ಣಗಾಗಿದೆ, ಆದ್ದರಿಂದ ಮತ್ತೊಬ್ಬರ ಪ್ರೀತಿ ನನ್ನ ಮೇಲೆ ಏನಾಗಿದೆ? ತಣ್ಣಗಾಗ್ತದೆ. ಗಮನ ಇಟ್ಟು ಕೇಳಿಸ್ಕೊಳ್ರಿ. ಇಲ್ಲದಿದ್ದರೆ ಏನು ಮಾಡ್ತಾರೆ ಅಂತ ಮುಂದಿನ ವಚನ ಓದೋಣ. 3ನೇ ಅಧ್ಯಾಯಕ್ಕೆ ಬಂದರೆ ಪ್ರಕಟಣೆ 3 ಅದರ 15ನೇ ವಚನ. ಪ್ರಕಟಣೆ 3 ಅದರ 15ನೇ ವಚನ. ನಿನ್ನ ಕೃತ್ಯಗಳನ್ನ ಬಲ್ಲೆನು. ಅದರ್ಥ ಏನು? ಯಾರಾದರೂ ನಿಮ್ಮನ್ನ ನೋಡಿ ಹಿಂದೆ ಮುಂದೆ ಏನು ಹೇಳಿದೆ, ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದೆ ಅಂದರೆ ಯಾರಂದು ನಿಮಗೆ ಭಯ ಆಗುತ್ತೆ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ತಿಳ್ಕೊಂಡಿದೆಯಾ ಅಂದರೆ, ಏನೋ ನೋಡ್ಬಿಟ್ಟಿಲ್ಲ ಕಣ ಏನೋ ನೋಡ್ಬಿಟ್ಟಲ್ಲ ನನ್ನ ವಿಷಯದಲ್ಲಿ, ನನ್ನ ವೀಕ್ನೆಸ್ ತಿಳ್ಕೊಬಿಟ್ರೆ ಭಯ ಆಗುತ್ತೆ. ದೇವರು ಹೇಳ್ತಿದ್ದಾರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ಸಾಕು. ಅಲ್ಲೇನು ಹೇಳ್ತೀರಿ ನೀವು? ಮೊದಲಿದ್ದ ಪ್ರೀತಿ ಬಹಳ ಅಂತ. ಈಗಲೂ ಏನು ಇಲ್ಲ ಅಂತಿಲ್ಲ. ಇಲ್ಲಿ ಎಷ್ಟು ಹೇಳ್ತಿದ್ದಾರೆ, ನೀನು ತಣ್ಣಗೂ ಅಲ್ಲದೆ ಬೆಚ್ಚಗೂ ಅಲ್ಲದೆ ಉಗುರು ಬೆಚ್ಚಗಿರುವುದರಿಂದ. ಅದರ ಅರ್ಥ ಏನು? ಇತ್ತ ಹತ್ತು ಉರಿತನೂ ಇಲ್ಲ, ಇತ್ತ ಸತ್ತೋಗೂ ಇಲ್ಲ, ಮಧ್ಯಂತರದಲ್ಲಿ ಬದುಕಿರೋದು. ಕೆಲವು ಮನೆಗೆ ಬರ್ತಾರೆ ನೋಡಿದ್ದೀರಾ? ಮನೆ ಒಳಗೆ ಕಾಲಾಗ್ತಾರೆ, ಮುಂದಕ್ಕೂ ಹೋಗಲ್ಲ ಹಿಂದಕ್ಕೂ ಬರಲ್ಲ, ಅತ್ತಗೆ ಹೋಗಲೇ ಇತ್ತಗೆ ಬರಲ್ಲ, ಬರೋರು ಓಡಿ ಇವನು ಹೋಗಲ್ಲ. ಹೋಗಿದ್ರೆ ಒಳಕೋಗ್ಬಿಡ್ಬೇಕು, ಅಂದರೆ ಆತ್ಮಿಕತೆ ಬಂದ್ಬಿಡ್ಬೇಕು, ಇಲ್ಲ ಹಿಂದಕ್ಕೆ ಹೋಗ್ಬಿಡ್ಬೇಕು, ಮಧ್ಯದಲ್ಲಿ ನಿಂತ್ಕೊಳ್ಳೋದು. ಇತ್ತಾಗ ಲೋಕನೂ ಬಿಡಲ್ಲ, ಇತ್ತಾಗ ಯೇಸು ಸ್ವಾಮಿನೂ ಬಿಡಲ್ಲ. ಇಂಥವರು ಭಾಳ ಡೇಂಜರ್. ಗಮನಿಸಲಿ, ಇತ್ತಾಗ ಲೋಕನೂ ಪ್ರೀತಿಸ್ತಾರೆ, ಇತ್ತಾಗ ದೇವರನ್ನು ಪ್ರೀತಿಸ್ತಾರೆ. ಜನರನ್ನು ಯಾಮಾರಿಸುವಂಥ ಪ್ರಯತ್ನ ಇದು, ಯಾಮಾರಿಸುವಂಥ ಪ್ರಯತ್ನ. ಅದಕ್ಕೆ ನಿಂತಿದ್ದಾರೆ, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ಒಂದು ವೇಳೆ ಗಮನಿಸ್ರಿ, ಇದೊಂದು ಭಯಪಡಿಸುವಂಥ ವಚನ. ಗಮನಿಸ್ರಿ, ನೀನು ತಣ್ಣಗಾದರೂ ಇದ್ದರು ಬೆಚ್ಚಗಾದರೂ ಇದ್ದರೆ ಏನಾಗ್ತಿತ್ತಂತೆ? ಒಳ್ಳೇದಾಗ್ತಿತ್ತಂತೆ. ಎಲ್ಲರೂ ನನ್ನ ಜೊತೆ ಹೇಳಿ. ತಣ್ಣಗಂದ್ರೆ ಅರ್ಥ ಏನು? ದೇವರನ್ನ ಬಿಟ್ಟು ಬಾಳೋದು. ಬೆಚ್ಚಗೆ ಅಂದರೆ ದೇವರಿಗಾಗಿ ಬಾಳೋದು. ಒಂದು ವೇಳೆ ಒಳ್ಳೆಯದು ಅಂತ ಎಷ್ಟು ಸ್ವಾಮಿ ಯಾವ್ದು ಒಪ್ಕೋತಿದ್ರೆ ಗೊತ್ತಾ? ಇಲ್ಲಿ ನೀನು ದೇವರ ನಂಬದೇ ಇದ್ರೂ ಒಳ್ಳೇದೇ ಆಗ್ತಿತ್ತು, ನೀನು ದೇವರ ನಂಬಿ ಅವ್ರಿಗೋಸ್ಕರ ಬಾಳ್ತಿದ್ರೆ ಒಳ್ಳೇದಾಗ್ತಿತ್ತು. ಎರಡಕ್ಕೂ ಮಧ್ಯವಾಗಿದೆ ಗೊತ್ತಾ? ಒಳ್ಳೇದಲ್ಲ. ಅದು ಒಂದು ಅರ್ಥ ಏನು? ನಿನ್ನ ಮೇಲೆ ಕೋಪಗೊಂಡಿದ್ದಾರೆ ದೇವರು, ನಿನ್ನ ಮೇಲೆ ಯಾವ ಗಳಿಗೆ ಬೇಕಾದರೂ ಕೇಳಿ ಬರ್ಬೋದು. ಇಡೀ ಲೋಕವನ್ನೇ ಹಾಳು ಮಾಡಲಿಕ್ಕೆ ಒಂದು ಸಮಯವನ್ನು ನೇಮಿಸಿದ್ದಾರೆ ಅಂತ ನಿನ್ನ ಒಬ್ಬನನ್ನು ತೆಗೆದುಬಿಡೋದು ದೇವರು ದೊಡ್ಡ ವಿಚಾರ ಅಲ್ಲ, ದೊಡ್ಡ ವಿಚಾರ ಅಲ್ಲ. ಇವತ್ತು ಲೋಕದಲ್ಲಿ ಎಂಥದ್ದು ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಒಳ್ಳೆ ಹೆಸರನ್ನು ಪಡ್ಕೊಂಡಂಥವನ್ನೇ ಒಂದೇ ಕ್ಷಣದಲ್ಲಿ ತೆಗೆದುಬಿಟ್ಟಿದ್ದಾರೆ ನೀವು. ಹೌದಾ? ನನ್ನನ್ನು ತೆಗೆದ್ರೆ ಏನಾಗ್ಬಿಡುತ್ತೆ? ನೆನ್ನೆ ಒಬ್ಬರು ತೋರಿಸ್ತಾ ಇದ್ದವರು ಓದ್ತಾ ಇದ್ದೆ. ಮೋಶೆ ಇಸ್ರಾಯೇಲನ್ನು ನಡ್ಸ್ಕೊಂಡು ಬಂದರು. ಮೋಶೆನ ದೇವ್ರು ತೆಗೆದುಬಿಟ್ರು. ಇಸ್ರಾಯೇಲ್ರಿಗೆ ಏನಾಯಿತು? ಕಾನಾನ್ ದೇಶ ಸಿಗಲಿಲ್ವಾ? ಸಿಕ್ತು. ಅನನೀಯ ಸಫೈರಳು ಸಭೆ ಕೊಡ್ಬೇಕಾದ್ರೆ ಹಣನ ಕದ್ಕೊಂಡ್ಬಿಟ್ರು. ಸಭೆ ದಿವಾಳಿ ಆಗೋಯ್ತಾ? ಅವ್ರು ಸತ್ತೋರು. ಈ ಥರ ಅನೇಕ ಘಟನೆಗಳು ನೋಡೋರು ಏನೂ ಆಗಲ್ಲ. ಗಮನಿಸ್ರಿ, ಈ ಚರ್ಚ್ನಲ್ಲಿ ನಾನು ಒಬ್ಬ ಇಲ್ಲದೆ ಇದ್ದರೆ ನೀವೆಲ್ಲರೂ ಅಂದ್ಕೋಬೇಕು, ನಾನು ಒಬ್ಬನ್ನ ದೇವ್ರು ತೆಗೆದುಬಿಟ್ರೆ ಈ ಸಭೆ ಕೊರತೆ ಇಲ್ಲ, ಈ ಸಭೆ ಲಾಸ್ ಅಲ್ಲ. ಆದರೆ ಯಾಕಿದ್ದಾರೆ ಗೊತ್ತಾ? ಈಗ ಹೇಳ್ತಿದ್ದಾರೆ, ನೀನು ತಣ್ಣಗೊಲ್ಲದೆ ಬೆಚ್ಚಗೊಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರಿ ಬಿಡುವೆನು ಎಂಬುದಾಗಿ ಹೇಳ್ತಾರೆ. ಕಾರಿ ಬಿಡೋದು ಅಂದ್ರೆ ಅರ್ಥ ಏನು ಗೊತ್ತಾ? ಉಗುತ್ತು ಬಿಡ್ತೀನಿ ಅಂತ. ಉಗಿಯೋದು ಏನ? ಬೇಡವಾದದ್ದನ್ನು. ನೀನು ಪ್ರಿಯ ಮಗಳೇ, ಪ್ರಿಯ ಮಗನೇ, ದೇವರಿಗೆ ನೀನು ಬೇಡವಾದವನಾಗ್ಬಿಡ್ಬೇಡ. ನಾನು ಆಗಲೇ ಹೇಳಿದೆ, ದೇವರು ರಾಜಾದಿರಾಜನಾಗಿ ಅಸಂಖ್ಯ ದೇವದೂತನ ಒಡನೆ ಬರ್ತಾ ಇರೋದು ಯಾಕಂದರೆ ನೀನು ಶ್ರೇಷ್ಠನು ಎಂಬುದಾಗಿ. ಕಾರಿ ಬಿಡ್ತೇನೆ ಅಂದರೆ ನೀನು ಯೋಗ್ಯನಲ್ಲ, ಯಾವುದಕ್ಕೂ ಪ್ರಯೋಜನವಿಲ್ಲದವನು ಎಂಬುದಾಗಿ ಅರ್ಥ. ಈ ಸ್ಥಿತಿಗೆ ನಾನು ಒಬ್ಬ. ಇದು ಯಾವುದರಿಂದ ಬರುತ್ತೆ ಗೊತ್ತಾ? ನನ್ನ ಪ್ರೀತಿ ತಣ್ಣಗಾಗೋದ್ರಿಂದ.
ಬಹು ಜನರ ಪ್ರೀತಿ ತಣ್ಣಗಾಗುವುದರಿಂದ. ಇದೆಲ್ಲವೂ ಕ್ರಿಸ್ತನ ಬರೋಣದ ಸೂಚನೆಯಾಗಿದೆ. ನನ್ನ ಸಭೆಯಲ್ಲೇ ಹುಟ್ಟಿ ಆತ್ಮಿಕವಾಗಿ ಹುಟ್ಟಿ ಬೆಳೆದಂತಹ ಒಬ್ಬ ವ್ಯಕ್ತಿ ನಾಳೆ ಕ್ರಿಸ್ತ ವಿರೋಧಿಯಾಗಿ ಮಾರ್ಪಟ್ಟರು ನೀವು ಯಾರು ದಿಗಿಲು ಪಡಬೇಡಿ, ಆಶ್ಚರ್ಯ ಪಡಬೇಡ್ರಿ. ನಾಳೆ ನೀವಂಗಾಗ್ಬಿಡ್ಬೋದು. ಉಳಿದಂಥವ್ರು ಆಶ್ಚರ್ಯ ಪಡಬೇಡ್ರಿ. ಈ ದೇವರಿಗೆ ಹೇಳಿದ್ದಾರೆ, ಸೂಚನೆಯಾಗಿ ಗುರುತಾಗಿ ಹೇಳಿದ್ದಾರೆ, ಅದನ್ನು ನೆರವೇರ್ತಾ ಇದೆ ಎಂಬುದನ್ನು ನಾವು ನಂಬಬೇಕು. ಹಲ್ಲೆಲೂಯಾ. ಭಾಳ ಎಚ್ಚರವಾಗಿ ಈ ವಚನವನ್ನು ಭಾಳ ಕೇಳಿಸ್ಕೊಳ್ರಿ. ಇದು ನಮ್ಮನ್ನು ನಷ್ಟಗಳಿಂದ ತಪ್ಪಿಸುವಂಥ ಒಂದು ಪ್ರಸಂಗ. ಕಡೆಯ ದಿನಗಳಲ್ಲಿ ಬಹು ಜನರ ಪ್ರೀತಿ ತಣ್ಣಗಾಗ್ಬಿಡ್ತದೆ. ಬಹು ಜನರಲ್ಲಿ ನಿಮ್ಮ ಕುಟುಂಬದವ್ರು ಇರಲ್ಲ ಅಂತ ನೆನೆಸ್ಬೇಡ್ರಿ. ಅವರೆಲ್ಲರ ಪ್ರೀತಿ ತಣ್ಣಗಾದ್ರು. ಕೆಲವು ಸಾರಿ ಅವರ ಪ್ರೀತಿಗೋಸ್ಕರ ಎಷ್ಟೋ ಜನ ಸಭೆ ಬಿಟ್ಟಿದ್ದಾರೆ, ಆತ್ಮಿಕತೆಯನ್ನು ಬಿಟ್ಟಿದ್ದಾರೆ, ಪರಿಶುದ್ಧತೆಯನ್ನು ಬಿಟ್ಟಿದ್ದಾರೆ, ಪ್ರೇಯರ್ ಬಿಟ್ಟಿದ್ದಾರೆ. ವಾರ ಇವತ್ತು ಅನೇಕರು ಫಂಕ್ಷನ್ಗೆ ಹೋಗ್ತಾರೆ. ಯಾಕೆ ಗೊತ್ತಾ? ಸಭೆ ಬಿಟ್ಟು ಅವರ ಪ್ರೀತಿ ತಣ್ಣಗಾಗ್ಬಿಡ್ಬಾರ್ದು ಅಂತ. ಬಟ್ ಬೈಬಲ್ ಹೇಳುತ್ತೆ ಅವರ ಪ್ರೀತಿ ನೀನು ಬೇಗ ಕಳ್ಕೊಳ್ತೀಯ, ತಣ್ಣಗಾಗ್ಬಿಡ್ತದೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ ಓದೋಣವಾ? ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಸಾಕು. ನಿಮ್ಮಲ್ಲಿ ಯುದ್ಧಗಳು, ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ಎಲ್ಲಿಂದ ಹುಟ್ಟುತ್ತವೆ ಇವು? ನಮ್ಮ ಅಂದರೆ ನನ್ನಿಂದ, ನನ್ನ ಅಂಗಗಳಿಂದ ಉತ್ಪತ್ತಿ ಆಗುತ್ತೆ, ಉದ್ಭವ ಆಗುತ್ತೆ. ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ಇಂದ್ರಿಯಗಳು ಭೋಗಾಶೆಯನ್ನು ಇಷ್ಟಪಡ್ತವೆ. ನಾನು ಇಲ್ಲೋಗ್ತಾ ಆಗಿರಬೇಕು, ಹೀಗಿರಬೇಕು, ಹಂಗೆ ಚೆನ್ನಾಗಿರ್ಬೇಕು, ಹಿಂಗೆ ಚೆನ್ನಾಗಿರಬೇಕು. ಇನ್ನೂ ಹೇಳಬೇಕು ಅಂದರೆ ಕೆಲವು ಸಾರಿ ಊಟಕ್ಕೋಸ್ಕರ ಗಲಾಟೆ ಆಗುತ್ತೆ ನಮ್ಮ ಮಧ್ಯದಲ್ಲಿ. ಹೌದಾ? ಊಟಕ್ಕೆ ಕಾರಣ ನಾನು ತುಂಬ ಸಾರಿ ಹೇಳಿದ್ದೀನಿ, ತಿನ್ನುವಾಗ ಟೇಸ್ಟ್ ಯಾವುದು ಗಮನಿಸುತ್ತೆ? ನಾಲ್ಗೆಯಿಂದ ಒಳಗೆ ಹೋದ ತಕ್ಷಣ ಟೇಸ್ಟ್ ಗೊತ್ತಾಗುತ್ತಾ? ವಿಷ ಹಾಕಿದ್ರೂ ಹೊಟ್ಟೆ ಒಳಗೆ ಇಳಿಯುತ್ತೆ. ಯಾಕೆ ಗೊತ್ತಾ? ಹೊಟ್ಟೆ ಏನು ನೋಡಲ್ಲ, ಟೇಸ್ಟ್ ನೋಡಲ್ಲ. ಇವತ್ತು ಈ ನಾಲಿಗೆಗೋಸ್ಕರವಾಗಿ ಎಷ್ಟೋ ಕುಟುಂಬಗಳು ಒಡೆದೋಗ್ತಾ ಇದೆ. ಟೇಸ್ಟ್ ಊಟ ಸಿಗ್ತಾ ಇಲ್ಲ ಅಂತೇಳಿ ಈ ಇಂದ್ರಿಯಗಳಿಂದ ಹೋರಾಡುವಂಥ ಈ ಭೋಗಾಶೆಗಳು. ಒಂದು ವೇಳೆ ನೀನು ಮತ್ತೊಬ್ಬನ ಸಂಗಡ ಕಾದಾಡ್ತಾ ಇದೆಯಾ, ಸಣ್ಣ ವೈಮನಸ್ಸಿದೆಯಾ, ಬೇಸರಿಕೆ ಇದೆಯಾ, ತಿಳ್ಕೋ ಕಡೇ ದಿನಗಳಲ್ಲಿ ಎದುರಾಗುವಂಥ ಇಂದ್ರಿಯಗಳಿಂದ ಉಂಟಾಗುವಂಥ ಭೋಗಾಶೆಯಿಂದ ನೀನೀಗ ಆಡ್ತಾ ಇದೆಯಾ, ನೀನು ಇದರಿಂದ ಆಡ್ತಾ ಇದೆಯಾ. ನೀನು ಒಬ್ಬರ ಸಂಗಡ ವಿಷಯ ಏನೇ ಇರಲಿ, ನೀನು ಬೇಸರ ಮಾಡಿಕೊಂಡು ಬಿಟ್ಬಿಟ್ಟಿದ್ದೀಯಾ ಅವ್ರನ್ನ ಅಂದರೆ ನಿನ್ನ ಇಂದ್ರಿಯಗಳಲ್ಲಿ ಕಾಡುವಂಥ ಭೋಗಾಶೆಯಿಂದಲೇ ನೀನೀಗ ಆಗಿದ್ದೀಯಾ. ಇಂದ್ರಿಯಗಳಿಗೆ ಆ ಭೋಗಾಶೆಗಳಿಗೆ ಒಪ್ಪಿಸ್ಕೊಂಡು ಬಿಡಬೇಡ್ರಿ. ಮುಂದೆ ಓದ್ತೀನಿ, ಗಮನಿಸಿ 7ನೇ ವಚನ. ನೀವು ಆಶಿಸಿದರೂ ಹೊಂದದೇ ಇದ್ದೀರಿ. ಭೋಗಾಶೆಗಳನ್ನು ನಾವು ಆಶಿಸಿದ್ರೆ ಏನಾಗ್ತಿಲ್ಲ, ಹೊಂದದೇ ಇದ್ದೀರಿ. ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ಹೊಟ್ಟೆ ಕಿಚ್ಚು ಯಾರಲ್ಲಿಲ್ಲ? ಈಗ ನಮ್ಮಲ್ಲಿ ಹೇಳಿ, ನಮ್ಮ ಸಭೆಯಲ್ಲಿ ಹೊಟ್ಟೆ ಕಿಚ್ಚು ಇಲ್ಲದವ್ರ ಕೈ ಐತಿ? ಎಲ್ಲರಲ್ಲಿ ಇದೆ ಅಲ್ವಾ? ಏನಿದೆ? ಹೊಟ್ಟೆ ಕಿಚ್ಚಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿದೆ, ಇನ್ಕ್ಲೂಡಿಂಗ್ ನನ್ನಲ್ಲಿದೆ. ಪಕ್ಕದಲ್ಲಿ ಯಾರು ಒಬ್ಬರು ದೊಡ್ಡ ಚರ್ಚ್ ಕಟ್ತಾರೆ, ನಾ ಕಟ್ಟಲಿಲ್ವಲ್ಲ ಅನ್ಕೋತೀನಿ. ಅವ್ರ ಸಭೆ 100 ಜನ ಇದ್ದಾರೆ, ಅಯ್ಯೋ ನನ್ನ ಸಭೆಯಲ್ಲಿ ಇಲ್ವಲ್ಲ ಅನ್ಕೋತೀನಿ. ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ. ಅದಕ್ಕೆ ಬದಲಾಗಿ ಅದನ್ನು ಪ್ರೋತ್ಸಾಹಿಸುವಂಥ ಮನಸ್ಸುಳ್ಳವರಾಗಿ, ದೇವರೇ ನನ್ನ ಹೊಟ್ಟೆ ಕಿಚ್ಚು ನನ್ನಲ್ಲಿ ಬರಬಾರ್ದಪ್ಪ, ಇದು ಕಡೆಯ ದಿನಗಳ ಸೂಚನೆಗಳು, ನನ್ನ ಹೊಟ್ಟೆ ಕಿಚ್ಚು ಬರದೇ ಇರಲಿ. ಆ ತವಕ ಪಡುವಂಥವ್ರಾಗಿ ಅದು ನೋಡಿರಿ. ಹೊಟ್ಟೆ ಕಿಚ್ಚು, ನೀವು ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೆ ಇದ್ದೀರಿ. ನೀವು ಯಾವತ್ತೂ ಅಂದ್ಕೊಂಡಿಲ್ವಾ? ಗಮನಿಸಿ, ನನ್ನ ಜೊತೆ ಹೇಳಿ, ಎಲ್ಲರೂ ನಾನು ನೋಡ್ತಿದ್ದೀರಾ? ನೀವು ಯಾರನ್ನ ಜೊತೆಗಾರ ಕೋಪ ಮಾಡಿಕೊಂಡಾಗ, ಅವರ ವಿಷಯ ಹೊಟ್ಟೆ ಕಿಚ್ಚು ಬಂದಾಗ, ಅವ್ರು ಸತ್ತೋಗಲಿ ಅನ್ನುವಷ್ಟು ಒಬ್ಬರ ಕುರಿತಾಗಿ ಯೋಚನೆ ಮಾಡಿಲ್ವಾ? ಮಾಡಿದ್ದೀವಿ. ಇನ್ಕ್ಲೂಡ್ ನನ್ನನ್ನು ಸೇರಿಸಿ ಮಾಡಿದ್ದೀವಿ. ಯಾತಿಗೆ ಬದುಕಿದ್ರು? ಇಲ್ಲದೆ ಹೋಗ್ಬಿಟ್ಟು ಚೆನ್ನಾಗಿರುತ್ತಲ್ಲ ಅನಿಸ್ಬಿಡುತ್ತೆ. ಇದು ಹೊಟ್ಟೆ ಕಿಚ್ಚಿನಿಂದ ಬರುವಂತಹ ಮಾತುಗಳು. ಇದು ಇರೋದ್ರಿಂದಲೇ ಅದು ವಾಕ್ಯ ಹೇಳ್ತದೆ, ಈ ಮನಸ್ಥಿತಿ ಇರುವುದರಿಂದಲೇ ನಾವು ಸಂಪಾದಿಸಲಾರದೆ ಇದ್ದೀವಂತೆ. ಅಂದರೆ ನಾವು ಬೇಕಾಗಿರುವಂಥವು ಎಲ್ಲವುಗಳನ್ನು ಪಡ್ಕೊಳ್ಳದೆ ಇರೋದು ಯಾರಿಂದ ಆಗಿದ್ರೆ? ನನ್ನಿಂದಲೇ, ನನ್ನ ಹೊಟ್ಟೆ ಕಿಚ್ಚಿನಿಂದಲೇ, ನನ್ನ ಇಂದ್ರಿಯಗಳಿಗೆ ಉಂಟಾಗುವಂಥ ಭೋಗಾಶೆಗಳಿಂದಲೇ ನಾನು ಪಡ್ಕೊಳ್ಳದೇ ಇದ್ದೀನಿ. ನಾನು ಮಾತಾಡ್ತಿರೋದು ಯೇಸು ಸ್ವಾಮಿ ಸೂಚನೆ ಹೇಳ್ತಿದ್ದಾರೆ, ನಾನು ಬರುವಂಥ ಸಂದರ್ಭದಲ್ಲಿ ಇಂತಿಂಥ ಘಟನೆಗಳು ನಿಮ್ಮಲ್ಲಿ ನಡೆಯುತ್ತೆ ಅಂತ ಹೇಳಿ. ತಿಳಿಸ್ಬೋದಾಗಿರಲ್ವಾ? 3ನೇ ವಚನ ಓದ್ತೀನಿ ನೋಡಿ. 3ನೇ ವಚನ.
ಸಾಕು. ನಾವು ಬೇಡ್ಕೊತಿದ್ದೀವಿ. ಏನಂತ ಬೇಡ್ಕೊತಾ ಇದ್ದೀವಿ? ದುರಾಸೆಗಳಿಂದ ಬೇಡಿಕೊಳ್ಳುವುದರಿಂದ ನಮಗೆ ಬೇಡಿದ ಎಲ್ಲವೂ ದೊರೀತಾ ಇರುತ್ತೆ. ಯೋಚನೆ ಮಾಡಿರಿ, ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಲ್ವ? ಯೇಸು ಸ್ವಾಮಿ ಹೇಳ್ತಾರೆ, ನೀವು ಪ್ರಾರ್ಥನೆ ಮಾಡಿಕೊಡ್ರಿ, ಬೇಡ್ಕೊಡ್ರಿ ಅಂತ. ಬೇಡ್ಕೊಳ್ಳುವಾಗ ಇದನ್ನು ಗಮನ ಇಡ್ರಿ. ಅದಕ್ಕೆ ನಾನು ಯೇಸು ಸ್ವಾಮಿನ ವೈಯಕ್ತಿಕವಾಗಿ ಸಂಸಿ ಅಂತ ಕೇಳಿದ್ದು. ವೈಯಕ್ತಿಕವಾಗಿ ಸಂಸಿ ಏನು ಕೇಳಿ ಗೊತ್ತಾ? ನಾನು ಇಷ್ಟು ದಿನ ಪ್ರೇಯರ್ ಮಾಡಿದ್ನಲ್ಲ, ಅಥವಾ ಈಗ ನಾನು ಪ್ರೇಯರ್ ಮಾಡಬೇಕಲ್ಲ, ನಾನು ಸ್ವಾರ್ಥಕ್ಕೋಸ್ಕರ, ನನ್ನ ಭೋಗಕ್ಕೋಸ್ಕರ ಬೇಡಿದಂಥ ಪ್ರಾರ್ಥನೆ ಎಷ್ಟಿದೆ ಸ್ವಾಮಿ ಅಂತ ದೇವರನ್ನ ಕೇಳಿ ನೋಡಿ. ಈಗ ನೀವು ಪ್ರೇಯರ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ನಿಮ್ಮ ಪಕ್ಕದವ್ರಿಗೆ ಗೊತ್ತಿಲ್ಲ. ನಿಮ್ಮ ಭೋಗಗಳಿಗೋಸ್ಕರವಾಗಿಯೇ ಏನಂತೇನು ನಿಮ್ಮ ಭೋಗಗಳಿಗೋಸ್ಕರ ಉಪಯೋಗಿಸಬೇಕೆಂಬ ದುರಾಭಿಪ್ರಾಯ ಪಟ್ಟು ಬೇಡಿಕೊಳ್ಳುವುದರಿಂದ. ಹಾಡಿನ ಸೇವಕರ ಕುರಿತಾಗಿ ಹಾಡಿನ ಬಗ್ಗೆ ಓದಿ ನೋಡಿ. ಫಸ್ಟ್ ಇವತ್ತು ಇನ್ಕ್ಲೂಡಿಂಗ್ ಸೇವಕನಾಗಿ ನನ್ನನ್ನು ಸೇರಿಸಿರ್ತೀನಿ. ಫಸ್ಟ್ ನಾನು ಎದ್ದು ಪ್ರಾರ್ಥನೆ ಮಾಡೋದು ಯಾರಿಗೋಸ್ಕರ ಪ್ರೇಯರ್ ಮಾಡ್ತೀನಿ ಗೊತ್ತಾ? ನನ್ನ ಸಭೆ ಜನರಿಗೋಸ್ಕರ ನಾನು ಪ್ರೇಯರ್ ಮಾಡ್ತೀನಿ. ನನ್ನ ಮಕ್ಕಳಿಗೂ, ನನ್ನ ಹೆಂಡತಿಗೆ, ನನ್ನ ಪಾಗಲ ನಿಜವಾಗಲೂ ದೇವರ ಒಂದು ಮನಸ್ಸಿಂದ ಎಲ್ಲ ಸೇವಕರು ಕೊಟ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆದರೆ ನೀವು ಇಷ್ಟು ವರ್ಷದಲ್ಲಿ ಹೆಚ್ಚು ಯಾರಿಗೋಸ್ಕರ ಪ್ರೇಯರ್ ಮಾಡಿದ್ದಾರೆ? ಯಾರಿಗೋಸ್ಕರ ಪ್ರೇಯರ್ ಮಾಡಿದ್ದಾರೆ? ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ. ಹೌದು ತಾನೆ? ಪ್ರೇಯರ್ ಮಾಡಿಲ್ಲ ಅಂತಲ್ಲ, ಬೇರೆಯವ್ರಿಗೂ ಮಾಡಿದಿರಿ, ಆತ್ಮಗಳಿಗೂ ಮಾಡಿದಿರಿ, ಸಭೆಗಾಗಿ ಮಾಡಿದಿರಿ, ಸೇವಕರಿಗಾಗಿ ಮಾಡಿದಿರಿ, ಖಂಡಿತ ಮಾಡಿದಿರಿ. ಆದರೆ ಹೆಚ್ಚಿನ ಪರ್ಸೆಂಟೇಜ್ ದೇವರ ಸಂಸ್ಥೆ ಕೇಳಿ, ಇಷ್ಟು ವರ್ಷ ನಾನು ಎಂಥ ಪ್ರೇಯರ್ ಮಾಡಿ ಅಂತ ದೇವರನ್ನ ಕೇಳಿ ನೋಡಿ. ನಿಮ್ಮ ಹೃದಯ ಗೊತ್ತಾಗುತ್ತೆ. ಇನ್ನು ಮೇಲಾದರೂ ಇವತ್ತು ಪ್ರೇಯರ್ ಮಾಡಿದ್ದಕ್ಕೆಲ್ಲ ನಮ್ಗೆ ಉತ್ತರ ಸಿಕ್ಕಿದೆಯಾ? ಇಲ್ಲ. ಯಾಕೆ ಸಿಕ್ಕಿಲ್ಲಾಗಿದ್ರೆ? ನಾನು ನನ್ನ ಭೋಗಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೋದು. ಈಗ ಸೀಕ್ರೆಟ್ ಗೊತ್ತಾದ ಮೇಲೆ ಇನ್ನು ಹೆಂಗೆ ಪ್ರೇಯರ್ ಮಾಡಬೇಕು? ನೆಕ್ಸ್ಟು ನನಗಾಗಿ ಅಂತ ಇರಬಾರ್ದು. ಒಂದು ವೇಳೆ ನನಗಾಗಿ ಅಂತ ಕೇಳ್ತೀನ, ಈಗ ದೇವರೇ ನನಗೆ ಆರೋಗ್ಯ ಕೊಡು, ಈಗ ನನಗೆ ಹೊಟ್ಟೆ ನೋವಿದೆ, ನನಗೆ ಆರೋಗ್ಯ ಕೊಡು, ಏನಕ್ಕೆ? ನಾನು ಹೋಗಿ ಮತ್ತೊಬ್ಬರು ಸುವಾರ್ತೆ ಹೇಳ್ತೀನಿ. ಇದಕ್ಕೆ ಕೇಳೋದಾಗಿದ್ದರೆ ಸರಿ. ಅಲ್ಲಿನ್ನೂ ಒಂದು ಓಟಿ ಕರೆದ್ರೆ, ಓವರ್ ಡ್ಯೂಟಿ, ಓಟಿ ಅದೇನು ಓಟಿ ಕರೆದ್ರೆ, ನಮ್ಮ ಮನೇಲಿ ಸಾಲ ಜಾಸ್ತಿ, ಇನ್ನೊಂದು ಮಾಡ್ಕೊತೀನಿ ನಂಗೆ ಹೊಟ್ಟೆನೂ ವಾಸಿ ಮಾಡು ಅಂದರೆ ಇದು ಎಂಥ ಪ್ರೇಯರ್? ಹೊಟ್ಟೆನೂ ವಾಸಿ ಮಾಡಬೇಕಾಗಿರೋದು ಬೇಕೇ ಬೇಕು, ನಿಜ. ಬಟ್ ಯಾವ ಉದ್ದೇಶಕ್ಕೆ ಕೇಳ್ತಿದ್ದೀನಿ? ಅದು ಚಿಕ್ಕ ವಿಚಾರವೇ ಇರಲಿ, ಭೋಗಗಳಿಗೋಸ್ಕರ. ಈಗ ಎಜುಕೇಷನ್ ಮಾಡ್ತಿದ್ದೀರಿ, ನಾನು ಪಾಸ್ ಮಾಡೋ ಸ್ವಾಮಿ, ಏನಕ್ಕೆ ಕೇಳ್ತಿದ್ದೀರಿ? ಏನಕ್ಕೆ ಕೇಳ್ತಿದ್ದೀರಿ? ನಮ್ಮ ಪಾಸ್ಟ್ರಿಗೆ ಎಷ್ಟೋ ಸಮಸ್ಯೆ ಇದೆ, ನಾನು ಸಂಪಾದನೆ ಮಾಡಿ ನೀನು ಸೇವೆ ಕೊಡ್ತೀನಿ, ನಾನು ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊತೀನಿ ಅಂತ ಎಷ್ಟು ಜನ ಪ್ರೇಯರ್ ಮಾಡಿ ಎಜುಕೇಷನ್ ಪ್ರೇಯರ್ ಮಾಡ್ತಿದ್ದೀರಿ? ಹೊಸ ಒಡಂಬಡಿಕೆ ತತ್ವ ಏನು ಗೊತ್ತಾ? ಅಪೊಸ್ತಲಕೃತ್ಯ 5ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ? ಅನನೀಯ ಸಫೈರರು ಬೇಕಾದಷ್ಟನ್ನ ಇಟ್ಕೊಂಡು ಎಲ್ಲವನ್ನ ಯಾರು ಕೊಡ್ಬೇಕಂತೆ? ಸೇವೆ ಕೊಡ್ಬೇಕಂತೆ, ದೇವ್ರಿಗೆ ಕೊಟ್ಬಿಡ್ಬೇಕಂತೆ. ಇವತ್ತು ನಮ್ಮ ಸಭೆಯಲ್ಲಿ ಅಥವಾ ಲೋಕಲ್ ಎಷ್ಟು ಚೆನ್ನಾಗಿ ಮಾಡ್ತಿರೋದಿರಿ? ಆ ರೀತಿ ಮಾಡಿ ನೀವು ಕೇಳಿ, ಎಕ್ಸಾಮ್ ನಾವು ಓದಿಲ್ಲ ಸ್ವಾಮಿ, ಎಕ್ಸಾಮ್ ನಮ್ಮ ಪಾಸ್ ಮಾಡಿಸು ಅಂತ ನಾನು ಹೇಳ್ತೀನಿ, ಪಾಸ್ ಆಗಿದೆ. ಅಲ್ಲೆಲೂಯಾ. ಅವ್ರು ಹೇಳಿದ ಅರ್ಥ ಆಯ್ತಾ? ದೇವರೇ ನನಗೆ ಕೆಲಸ ಬೇಕು, ಒಳ್ಳೆ ಕೆಲಸ ತಗೋತೀನಿ, ಕಾರಣ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತಲ್ಲ, ನೀನು ಸೇವೆ ಮಾಡಬೇಕು, ನಿನಗಾಗಿ ನಾನು ಬದುಕಬೇಕು, ಭೋಗಗಳಿಗೋಸ್ಕರ ಅಲ್ಲ, ಆತ್ಮಗಳಿಗೋಸ್ಕರ ತ್ಯಾಗ ಮಾಡ್ತೀನಿ ನಾನು. ಕೆಲವು ವ್ಯಕ್ತಿಗಳಿದ್ದಾರೆ, ಸಂಪಾದಿಸಿದಂಥ ಎಲ್ಲ ಹಣವನ್ನು ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ, ಕರ್ತನ ಸೇವೆಗೆ ಎಂಬುದು ಎಷ್ಟು ಉದಾರವಾಗಿ ತ್ಯಾಗ ಮಾಡ್ತಾರೆ ಅಂದರೆ ಇನ್ನೂ ಅಭಿವೃದ್ಧಿ ಹೊಂದಿದ್ದಾರೆ, ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಅಂತ ಅನೇಕರು ಯೂಟ್ಯೂಬ್ಗಳಲ್ಲಿ ಸಿಗ್ತಾರೆ. ನೋಡ್ರಿ, ಒಬ್ಬ DC ಇದ್ದಾರೆ, ಅವರು ದೊಡ್ಡ ಕೇಸೆಲ್ಲ ಆಗೋಯ್ತು ಅವ್ರ ಮೇಲೆ ತಮಿಳ್ನಾಡಲ್ಲಿ. ಭಾನುವಾರ ಅವರು ಸೇವೆ ಕೊಡ್ತಾ ಇದ್ದರು, ಇನ್ಕ್ಲೂಡಿಂಗ್ ಅವರ ಆಫೀಸಿಂದ ಕೊಟ್ಟ ಕಾರ್ ತೆಗೆದುಕೊಂಡು ಹೋಗ್ತಿರ್ಲಿಲ್ಲ, ಸ್ವಂತ ಕಾರ್ ತೆಗೆದುಕೊಂಡು ಹೋಗ್ತಿದ್ರು. ಕಂಪ್ಲೇಂಟ್ ಆಯಿತು ಅವ್ರ ಮೇಲೆ. ಅವಾಗ ಪಬ್ಲಿಕಲ್ಲಿ ಹೇಳ್ತಾರೆ, ಭಾನುವಾರ ನನ್ನ ದಿನ, ನಾನು ಡ್ಯೂಟಿಗೆ ರಜಾ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಾನು ಯೇಸು ಸ್ವಾಮಿಗೆ ಸಾರ್ತೀನಿ, ನನ್ನ ಹಣವನ್ನು ಎಲ್ಲವನ್ನು ಖರ್ಚು ಮಾಡ್ತೀನಿ ಅಂತ ಕೇಳಕ್ಕೆ ನೀವು ಯಾರು? ಅಧಿಕಾರಿಗಳು ಕೇಳ್ತಾರೆ. ಯೂಟ್ಯೂಬಲ್ಲಿ ಸಾಧ್ಯವಾದ ನಾನು ಶೋ ಮಾಡಿ ತೋರಿಸ್ತೀನಿ ನಿಮಗೆ. ಬಂದಂಥ ಎಲ್ಲ ಹಣವನ್ನು ಅನೇಕ ಬಡವರಿಗೆ, ದಿಕ್ಕಿನವ್ರಿಗೆ ಮಾಡಿ ಕರ್ತನ ಕಡೆಗೆ ಅನೇಕರನ್ನು ನಡೆಸ್ತಿದ್ದಾರೆ. ಅಂಥ ವ್ಯಕ್ತಿ ಇವತ್ತಿಗೂ ಅದೇ ಸ್ಥಾನದಲ್ಲಿ ಉನ್ನತವಾಗಿ ಬೆಳೀತಾ ಇದ್ದಾನೆ. ಇವತ್ತು ನಾವು ಯಾಕೆ ನಮ್ಮ ಭೋಗಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡೋದು? ಇವೆಲ್ಲ ನಾವು ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ. ಒಂದು ಕೆಲಸ ಆಗಲಿ, ಒಂದು ಆದಾಯವಾಗಿರಲಿ, ಒಂದು ಎಜುಕೇಷನ್ ಆಗಲಿ, ಎಲ್ಲವನ್ನ ದೇವರೇ ನಿನಗೋಸ್ಕರ ನನ್ನನ್ನು ಅಭಿವೃದ್ಧಿಪಡಿಸೋದು ಕೇಳಿ ನೋಡಿ. ನಾನು ಹೇಳ್ತೀನಿ, ನನಗೋಸ್ಕರವಾಗಿ ನಾನು ಏನು ಮಾಡಬೇಕು ಅಂತ ಪ್ರೇಯರ್ ಮಾಡ್ತಿದ್ದೀನೋ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಚೆನ್ನಾಗಿಡ್ತಾರೆ. ಕರ್ತನಿಗಾಗಿ ಮಾಡಲಿಕ್ಕೋಸ್ಕರ ನೀವು ಮೇಲೆ ಬರುವಾಗ ನಿಮಗೋಸ್ಕರ ಎಲ್ಲವನ್ನು ವಾಕ್ಯ ಹೇಳಲ್ವ? ಯೇಸು ಹೇಳಿದ್ದಾರೆ, ಆಕಾಶದಲ್ಲಿರುವಂಥ ಪಕ್ಷಿಗಳನ್ನೇ ಪೋಷಿಸುವಂಥ ನಿಮ್ಮ ತಂದೆ, ಅಡವಿರುವಂಥ ಹುಲ್ಲನ್ನೇ, ಹೂಗಳನ್ನೇ ಶೋಭಿಸುವಂತೆ ಮಾಡುವಂಥ ನಿಮ್ಮ ತಂದೆ ನಿಮಗೆ ಉಳಿಸಿ ತೋರಿಸೋದಿಲ್ವೇ ಅಂತ ಯೇಸು ಪ್ರಶ್ನೆ ಕೇಳ್ತಾರೆ.
ಹಾಗಿದ್ದರೆ ನಮ್ಮ ಭೋಗಗಳಿಗೋಸ್ಕರವಾಗಿ ನಾನು ಪ್ರಾರ್ಥಿಸದೆ ಕರ್ತನ ಮಹಿಮೆಗೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಆದರೆ ಎಲ್ಲವೂ ನನಗೆ ಬಂದು ಒದಗುತ್ತೆ. ಆಮೇಲೆ ಗಮನಿಸ್ರಿ, ಮತ್ತೆ ಹೇಳ್ತೀನಿ, ಗಮನಿಸ್ರಿ. ಪ್ರಕಟಣೆ 2ನೇ ಅಧ್ಯಾಯಕ್ಕೆ ಬಂದರೆ ಮತ್ತೆ ಪ್ರಕಟಣೆ 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ ಅದರ 10ನೇ ವಚನ ಓದೋಣ. ಹಾಂ, ಸಾಕು. ನಿಮಗೆ ಸಂಭವಿಸಲಿಕ್ಕಿರುವ, ಸಂಭವಿಸಿದೆಯಾ ಸಂಭವಿಸಿಲ್ವಾ? ಸಂಭವಿಸಿಲ್ಲ. ಸಂಭವಿಸಲಿಕ್ಕಿರುವ ಯೇಸು ಸ್ವಾಮಿ ಬರುವಂಥ ದಿನದಲ್ಲಿ ನಡೆಯುವಂಥ ಕಾರ್ಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಯೇಸು ಸ್ವಾಮಿ ಏನು ಹೇಳಿದ್ರು? ನಾನು ಬರುವಂಥ ಪ್ರತ್ಯಕ್ಷನಾಗುವಾಗ ಇಂತಿಂಥ ಘಟನೆ ನಡೆಯುತ್ತೆ. ಈಗ ನಿನಗೆ ಸಂಭವಿಸಲಿಕ್ಕಿರುವ ಬಾಧೆಗಳಿಗೆ ನೀನೇನು ಮಾಡಬೇಡ, ಹೆದರಬೇಡ. ಈಗೋ ನೀನು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನ ನಿಮ್ಮಲ್ಲಿ ಕೆಲವರನ್ನು ಏನು ಮಾಡ್ತಾನೆ? ಸೆರೆಮನೆಯೊಳಗೆ ಹಾಕಿಸುವುದಕ್ಕಿದ್ದಾನೆ. ಈ ಸೆರೆಮನೆ ಮೀನ್ಸ್ ಆತ್ಮಿಕತೆಯಲ್ಲಿ ಒಂದು ಬಂಧನ, ಪರಿಶುದ್ಧತೆಯಲ್ಲಿ ಒಂದು ಬಂಧನ, ಪ್ರಾರ್ಥನೆಯಲ್ಲಿ ಒಂದು ಬಂಧನ, ಅನ್ಯೂನ್ಯತೆಯಲ್ಲಿ ಒಂದು ಬಂಧನ. ಎಡವುವಂಥ ಸನ್ನಿವೇಶಗಳು ನಿಮಗೆ ಒಳಗಾದರೆ ಏನಕ್ಕಾಗಿ ಬಂತು ಗೊತ್ತಾ ಈ ಬಂಧನ? ಗಮನಿಸ್ರಿ, ನಿನ್ನನ್ನು ದುಷ್ಪ್ರೇರಣೆಯನ್ನು ಉಂಟು ಮಾಡಲಿಕ್ಕೋಸ್ಕರ. ದುಷ್ಪ್ರೇರಣೆ ಅಂದರೆ ಈಗ ನಿನ್ನೊಳಗೆ ಕೆಟ್ಟದ್ದು ಬರಬೇಕು. ಯೇಸು ಸ್ವಾಮಿ ನಂಬಿ ಸಭೆಗೆ ಹೋಗಿ, ಇವತ್ತು ನಾನೇ ನಿಮ್ಮನ್ನು ಕರೆಸ್ತೀನಿ, ಅಭಿಗಾಗಿ ಪ್ರೇಯರ್ ಮಾಡ್ತೀನಿ, ತಲೆ ಮೇಲೆ ಕೈ ಇಟ್ಟು ಎಲ್ಲರ ಜೊತೆ ಹೇಳಿ, ಅಭಿಗಾಗಿ ನಾನು ಪ್ರೇಯರ್ ಮಾಡ್ತೀನಿ, ದೇವರೇ ಇವತ್ತು ಇವನ ಜೊತೆ ಇದ್ದು ಇವನ ಜೊತೆಯಲ್ಲಿ ಎಲ್ಲ ಕಾರಣ ಜೊತೆ ಇದ್ದು ನಡೆಸು ಸ್ವಾಮಿ ಅಂತ. ಮನೆ ವೈದ್ಯದಾಗ ಯಾವನ್ನ ಹಿಡಿದಂಗೆ ನೋಡ್ತಾರೆ, ಅಭಿನ ಹಿಡ್ಕೊಂಡು ಏನು ಮಾಡ್ತಾರೆ? ಈಗ ಈ ಬಂಧನ ಯಾಕೆ ಕೊಟ್ಟ ಗೊತ್ತಾ ಸೈತಾನು? ಈಗ ದುಷ್ಪ್ರೇರಣೆ ಬರಬೇಕು. ಏನಂತ? ಪ್ರೇಯರ್ನ ನನ್ನ ತಲೆ ಮೇಲೆ ಕೈ ಇಡ್ತಾನೆ ಪ್ರೇಯರ್ ಮಾಡಬೇಕು. ನಿಜವಾಗ್ಲೂ ಅವ್ರು ಸರಿಯಾಗಿ ಪ್ರೇಯರ್ ಮಾಡಿದರೆ ನನ್ನ ಜೀವನದಲ್ಲಿ ಹಿಂಗೆ ನಡೀತಿರಲಿಲ್ಲ, ನನ್ನ ಕುಟುಂಬದಲ್ಲಿ ಹಿಂಗೆ ಹೊಡಿತಿರಲಿಲ್ಲ, ಗಾಡಿಗೆ ಹೋಗ್ತಿದ್ದಾಗ ಬೀಳ್ತಿರಲಿಲ್ಲ. ಇದೇ ತಾಳ್ವಡ್ಲಿ ಅಂತ ಒಂದು ಘಟನೆ ನಡೀತು. ಪಾಸ್ಟರ್ ಮನೆ ಹತ್ರಕ್ಕೆ ಹೋಗಿ ನಿಂತಿದ್ದಾರೆ, 8 ದಿನ ಹಿಡ್ಕೊಂಡು ನೋಡ್ತಾವನೆ. ನೀನು ಹೇವಾಗಿದ್ರೆ, ನೀನು ನಮ್ಮ ಪಾಸ್ಟರ್ನ ಹೇವಾಗಿದ್ರೆ ನೀನು ನಾನು ತಿಳಿಸಿ ಮಾತಾಡ್ತಿದ್ದೆ. ಪಾಸ್ಟ್ರು ಸರಿಯಾಗಿ ಬೋಧಿಸಿದ್ರೆ ನೀನು ತಿರುಗಿಸಿ ಮಾತಾಡ್ತಿರಲಿಲ್ಲ. ಆ ಪಾಸ್ಟರ್ ಜೊತೆ ನಾನು ಮಾತಾಡೋದು, ನಾನು ಹೊರಗಡೆ ನೀನು ಕೇಳಿಸ್ಕೊಂಡು ಬಂದಿದ್ದೀನಿ ಪಾಸ್ಟರ್ ಮನೆಯಿಂದ ಈಚೆ. ಅವ್ರು ಸರಿಯಾಗಿ ಬೋಧಿಸಲಿಲ್ಲ, ನಾನು ಇಂಟಿಗೆ ಕೆಟ್ಟೋಗ್ಬಿಟ್ರು, ತಿರುಗಿಸಿ ಮಾತಾಡ್ತಾಳೆ. ಪಾಸ್ಟರ್ ಹೇಳ್ಕೊಟ್ರ? ಈ ಬಂಧನ ಯಾಕೆ ಬಂತು? ದುಷ್ಪ್ರೇರಣೆ, ಕೆಟ್ಟ ಕೆಟ್ಟ ಯೋಚನೆಗಳು ಬರಬೇಕು. ಓ ಇದರಿಂದ ಆಯಿತು, ಅದರಿಂದ ಆಯಿತು. ಇವತ್ತು ತುಂಬ ಗಮನಿಸ್ರಿ, ಅತಿಯಾಗಿ ಯೋಚನೆ ಮಾಡೋದೇ ಬಿಟ್ಬಿಡಿ. ಕೆಲವೊಂದು ಯೋಚನೆ ಮಾಡ್ತಾರೆ. ಲೋಕ ಒಂದು ಮಾತು ಹೇಳ್ತೆ ಗೊತ್ತೆ, ಗಾಳಿ ಮತ್ತು ಬೆರಳು ತೋರಿಸಿದ್ರೆ ಅಸ್ತನವು. ಸಣ್ಣ ಕ್ಲೂ ಸಿಕ್ಕರು ಸಾಕು, ಹಿಂಗೆ ಆಗಿರುತ್ತೆ ಅಂತಾರೆ, ಹಿಂಗೆ ಆಗಿರುತ್ತೆ. ಹಲ್ಲೆಲೂಯಾ. ಎಚ್ಚರವಾಗಿದ್ದೀರಾ? ದುಷ್ಪ್ರೇರಣೆಗೆ ನಿಮ್ಮ ಮನಸ್ಸನ್ನು ಕೊಡಬೇಡ್ರಿ. ನೀವು ಮನೆಗೆ ಬರ್ತಿದ್ದಾಗೆ ಯಾರೊಬ್ಬರು ಮನೇಲಿ ಈಚ್ಕೋದ್ರು, ಯಾರೋ ನಾ ಬಂದ ತಕ್ಷಣವಾದ್ರಲ್ಲ ಯೋಚನೆ ಬರ್ತದೆ. ದುಷ್ಪ್ರೇರಣೆ. ಹಲ್ಲೆಲೂಯಾ. ಗಮನಿಸ್ರಿ, ನಿಮ್ಮ ಗಂಡ ಈ ಕಡೆ ಗಾಡಿ ಹೋಗ್ತಾ ಬಂದರು, ಒಂದು 10 ನಿಮಿಷ ಬಿಟ್ಟು ಹಿಂದುಗಡೆ ಒಂದು ಹುಡುಗಿ ಬಂತು. ಓ, ಒಂದೇ ದಾರಲ್ಲಿ ಹೋಗಾರೆ ಇವರಿಬ್ಬರು. ಎಲ್ಲಿಗೋಗಿದ್ರು? ದುಷ್ಪ್ರೇರಣೆ. ಇಂಥ ಎಲ್ಲ ಯೋಚನೆಗಳನ್ನು ಒಳಗಾಕಿ ಏನು ಕಾಣ್ತಿರೋ ಅಷ್ಟಕ್ಕೆ ನೀವು ಫುಲ್ ಸ್ಟಾಪ್ ಇಟ್ಕೊಂಡು ನೋಡ್ರಿ. ದೇವರು ನಿಮಗೆ ಸಮಾಧಾನ ಕಾಪಾಡ್ತಾರೆ. ನೀವು ಎದುರು ನೋಡುವಂಥ ಎಲ್ಲ ಕ್ಷೇತ್ರದಲ್ಲಿ ಪ್ರೀತಿ ಉಂಟು ಮಾಡಿಬಿಡ್ತಾರೆ. ಇಲ್ಲದಿದ್ದರೆ ಬಹು ಜನರ ಪ್ರೀತಿ ತಣ್ಣಗಾಗಿ ಹೋಗ್ತವೆ. ಕಳೆದ ಮುಂದಿನ ವಾರದಲ್ಲಿ ಮಾತನಾಡ್ತೀನಿ. ಅಲ್ಲಿ ಹೇಳ್ತದೆ, ಸೆರೆಮನೆಗಳಿಗೆ ಹಾಕ್ಸೋ ದಿನ ಅದು ಕೂಡ ಮತ್ತು 10 ದಿನಗಳ ತನಕ ನಿನಗೆ 10 ದಿನಗಳು ಅಂದರೆ ಏನು ಅಂತ ಮುಂದಿನ ವಾರದಲ್ಲಿ ನಾನು ಮಾತನಾಡ್ತೀನಿ. ಆಮೇಲೆ ಕರ್ತನ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವಾದ ಮಾಡಿ ಎದ್ದು ನಿಂತ್ಕೊಂಡು